ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ. ಆರಂಭದಲ್ಲಿ ವಿದ್ವಾಂಸರಾಗಿರುವಂತಹ ಕೃಷ್ಣರಾಜಾಚಾರ್ಯ ಕುತ್ಪಾಡಿ ಇವರು ಶ್ರಾದ್ದ, ಅದರ ಮಹತ್ವ, ಕರ್ತವ್ಯ ಇದನ್ನು ನಮಗೆ ಕೆಲವು ಕಾಲ ತಿಳಿಸಿಕೊಡಲಿಕ್ಕಿದ್ದಾರೆ. ವ್ಯಾಖ್ಯಾಮುದ್ರಾಂ ಕರಸರಸುಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂ ಶುಭಿಃ ಪ್ಲಾವಯನ್ ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೆ ಕರ್ಮ ಚಾಖಿಲಂ ಸ್ವಸ್ತ್ಯಸ್ತು ಸತಾಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾದ್ರಪದದ ಕೃಷ್ಣ ಪಕ್ಷ ಅನ್ನೋದು ವಿಶೇಷವಾದ ರೀತಿಯ ಒಂದು ಪಿತೃಗಳಿಗೆ ಸಂಬಂಧಪಟ್ಟ ಪಕ್ಷವಾಗಿ ಶಾಸ್ತ್ರದಲ್ಲಿ ಹೊರಹೊಮ್ಮಿರುವಂಥದ್ದು ತಿಳಿದಿರುವ ಸಂಗತಿ. ಶ್ರಾದ್ದ ಅಂತ ಬಂದಾಗ ಷಣ್ಣವತಿ ಶ್ರಾದ್ದಗಳ ಬಗ್ಗೆ ಶಾಸ್ತ್ರಕಾರರು ಹೇಳ್ತಾರೆ. ಅದರಲ್ಲಿ ಒಂದು ಸಾಮಾನ್ಯವಾಗಿ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಹೇಳುವಂಥದ್ದು ಪಿತೃಗಳ ಆರಾಧನೆ ಎನ್ನುವ ಅರ್ಥದಲ್ಲಿ ಶ್ರಾದ್ದ ಏನಿದೆಯೋ ಅದಕ್ಕೆ ಸಂಬಂಧಿಸಿದ ಮಾಡಬೇಕಾದ ಕಾರ್ಯದ ಮಹತ್ವ ಏನು ಅಂತ ತಿಳಿದು ಮಾಡಿದರೆ ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ಅನ್ನುವುದು ಋಷಿಗಳು ನಮಗೆ ಕೊಟ್ಟ ಕರೆ. ಜ್ಞಾತ್ವಾ ಪ್ರಾರಭ್ಯ ಕುರುವೀತ ಹೆಕುರುವಾಣೋ ವಿನಶ್ಯತಿ. ತಿಳಿದು ಮಾಡುವ ಜಾಣತನ ಇದ್ದಾಗಲೇ ಒಬ್ಬನಿಗೆ ಸರಿಯಾದ ಫಲವನ್ನು ಪಡ್ಕೊಳ್ಳುವ ಅರ್ಹತೆಯೂ ಬರುತ್ತೆ. ಅದರಿಂದ ಅವನು ಉತ್ತಮವಾದ ಗತಿಯನ್ನು ಹೊಂದುತ್ತಾನೆ ಅನ್ನುವ ಈ ಮಾತುಗಳ ಹಿನ್ನೆಲೆಯಲ್ಲಿ ಶ್ರಾದ್ದದ ಅನೇಕ ಸಂಗತಿಗಳನ್ನು ವೀರನಾರಾಯಣ ಆಚಾರ್ಯರು ತಮ್ಮ ಈ ಹೊತ್ತಗೆಯಲ್ಲಿ ನಮ್ಮ ಮುಂದೆ ಹೊತ್ತು ತಂದು ಇಟ್ಟಿದ್ದಾರೆ. ಅನೇಕ ಸಂಗತಿಗಳು ಪ್ರಮಾಣದ ದೃಷ್ಟಿಯಿಂದ ಸಂಗ್ರಾಹ್ಯವಾದಂತಹ ಮಾತುಗಳು ಇಲ್ಲಿ ಜೊತೆಗೂಡಿವೆ. ಮುಖ್ಯವಾಗಿ ಅವರು ಶ್ರಾದ್ದ ಅಂದಾಗ ನಮ್ಮ ತಲೆಯಲ್ಲಿ ಬರುವುದು ತೀರಿಕೊಂಡ ಬಳಿಕ ಮಾಡುವಂಥದ್ದು ಮಾತ್ರ ಶ್ರಾದ್ದ ಅಂತ ತಲೆಯಲ್ಲಿದೆ. ಅದರ ಗರುಡ ಪುರಾಣ ಕೊಡುವ ಎಚ್ಚರ ಜೀವತೋ ವಾಕ್ಯಕರಣಾತ್, ಅದು ಕೂಡ ಶ್ರದ್ಧೆಯಿಂದ ಮಾಡಬೇಕಾದ ಕ್ರಿಯೆ ಅಂತ. ಬದುಕಿರುವಾಗ ಅವರನ್ನು ಸಂತೋಷದಿಂದ ಇರಿಸುವುದು ಕೂಡ ಅಷ್ಟೇ ಮುಖ್ಯವಾದ ಒಂದು ಪಿತೃಕಾರ್ಯ. ಯಾಕೆಂದರೆ ಎಲ್ಲ ರೀತಿಯಿಂದಲೂ ಕೂಡ ನಮಗೆ ದೇಹಕ್ಕೆ ಬೇಕಾದ ಪುಷ್ಟಿಯನ್ನು ಕೊಟ್ಟವರು ತಂದೆ ಮತ್ತು ತಾಯಿ. ನಾವು ದೇವರನ್ನು ತಂದೆ ತಾಯಿ ಅನ್ನೋ ಸ್ಥಾನದಲ್ಲಿ ಕಾಣ್ತೇವೆ ಅಂದರೆ ಅದನ್ನು ಪ್ರತ್ಯೇಕವಾಗಿ ದೇವರು ತಂದೆಯ ರೂಪದಲ್ಲಿ ತಾಯಿ ರೂಪದಲ್ಲಿ ಬರಲ್ಲ. ನಮ್ಮ ತಂದೆ ತಾಯಿಗಳ ರೂಪವನ್ನೇ ಅವನು ಹೊತ್ತು ನಮಗೆ ಆ ಪ್ರೀತಿಯನ್ನು ಕೊಡ್ತಾನೆ. ಅದರಿಂದಾಗಿ ಆ ಮೂಲಕವೇ ನಾವು ಋಣವನ್ನು ತೀರಿಸಬೇಕು ಅನ್ನುವ ದೃಷ್ಟಿಯಿಂದ ಅವರನ್ನು ಹೆಸರಿಸಿಕೊಂಡು ಅವರ ಪ್ರತೀಕಗಳನ್ನು ಇರಿಸಿಕೊಂಡು ಶ್ರಾದ್ದವನ್ನು ಮಾಡುವಂಥದ್ದು. ಮೊದಲು ನಮಗೆ ಇದರಲ್ಲಿ ಬರುವ ಸಂದೇಹ ಏನು ಅಂದರೆ, ನಾವು ಶ್ರಾದ್ದ ಮಾಡುವುದು ಯಾರಿಗೆ? ಆ ವ್ಯಕ್ತಿಗಳನ್ನೇ ಇಟ್ಟುಕೊಂಡು ನಾವು ಶ್ರಾದ್ದ ಮಾಡ್ತೇವೆ ಅಂತ ಎಲ್ಲರೂ ಅಂದುಕೊಳ್ಳುವುದು. ಯಾಕೆಂದರೆ ಅಲ್ಲಿ ಅವರ ಹೆಸರು ಗೋತ್ರ ನಾಮ ಎಲ್ಲ ತಗೊಳ್ಳೋದ್ರಿಂದಾಗಿ, ಅವರ ಹೆಸರು ಗೋತ್ರಗಳನ್ನು ತೆಗೆದುಕೊಂಡೇ ನಾವು ಕರ್ತವ್ಯ ನಿರ್ವಹಿಸುವುದಾದ್ರಿಂದಾಗಿ ಬಹಳ ಜನ ಮಾತಾಡುವಾಗ ಇವತ್ತು ನಮ್ಮ ಅಜ್ಜ ಮನೆಗೆ ಬರುವುದು, ಇವತ್ತು ನಮ್ಮ ತಂದೆ ಬರ್ತಾರೆ, ಇವತ್ತು ನಮ್ಮ ತಾಯಿ ಬರ್ತಾರೆ ಅಂತ ರೂಢಿಯಲ್ಲಿ ಬಂದುಬಿಟ್ಟಿದೆ. ಆ ಶಬ್ದ ಪ್ರಯೋಗ ಮಾಡಿದರೆ ತೀರ ತಪ್ಪಲ್ಲ, ಆದರೆ ಆ ಪ್ರಯೋಗದ ಹಿಂದೆ ಇರಬೇಕಾದ ಎಚ್ಚರ ನಮಗಿಲ್ಲದೆ ಹೋದರೆ ಅದು ನಾವು ಮಾಡಿದ್ದು ಅಪರಾಧವೇ ಆಗುತ್ತೆ. ಯಾಕೆಂದರೆ ಯಾವತ್ತೂ ಕೂಡ ನಾವು ಈಗ ಯಾರನ್ನು ಆರಾಧನೆ ಮಾಡ್ತೇವೆ ಅಂತ ಅಂದುಕೊಂಡಿದೆ ಅವರು ನಮ್ಮ ಮನೆಗೆ ಬರುವುದಲ್ಲ. ಯಾಕೆಂದರೆ ಅವರು ಈಗಾಗಲೇ ಇನ್ಯಾವುದೋ ಒಂದು ಸ್ಥಿತಿಯಲ್ಲಿ ಹುಟ್ಟಿ ಬಂದಿರಬಹುದು. ಪ್ರಾಣಿಗಳಾಗಿಯೋ, ಪ್ರೇತಗಳಾಗಿಯೋ, ಸ್ವರ್ಗದಲ್ಲಿಯೋ, ನರಕದಲ್ಲಿಯೋ, ಮರಗಳಾಗಿಯೋ, ಅಥವಾ ಇನ್ಯಾವುದೋ ಹೀನ ಅವಸ್ಥೆಯಲ್ಲಿ ಯಾವುದೋ ರೀತಿಯಿಂದ ಅವರು ಈಗಾಗಲೇ ಶರೀರಾಂತರಕ್ಕೆ ತೆರಳಿರಬಹುದು. ಅದರಿಂದಾಗಿ ಅವರು ನಮಗೆ ಮನೆಗೆ ಬರ್ತಾರೆ ಅನ್ನುವುದು ಅಲ್ಲಿ ಹೊಂದುವ ಮಾತೇ ಅಲ್ಲ. ಹಾಗಾದರೆ ಯಾರಿಗೆ ಅನ್ನೋದು ದೊಡ್ಡ ಪ್ರಶ್ನೆ. ಇದೇ ಪ್ರಶ್ನೆಯನ್ನು ನಮಗೆ ಉತ್ತರಿಸಲಿಕ್ಕೋಸ್ಕರ ಹರಿವಂಶ ಒಂದು ಕಥೆಯನ್ನು ಹೇಳುತ್ತೆ. ಭೀಷ್ಮ ಪಿತಾಮಹ ತುಂಬ ಅರಿತವ, ಅನುಭವಸ್ಥ. ಸುಮಾರು 800 ವರ್ಷಗಳ ಆಯುಷ್ಯದಲ್ಲಿ ಅನೇಕ ತಲೆಮಾರುಗಳನ್ನು ಕಂಡವ.
ಕೇವಲ ರಾಜಕೀಯ ತಲೆಮಾರು ಮಾತ್ರ ಅಲ್ಲ, ಋಷಿಗಳ ತಲೆಮಾರನ್ನೂ ಕೂಡ ಕಂಡವ. ಅವನು ಶ್ರಾದ್ದ ಮಾಡುವಾಗ ಬರ್ಹಿಸ್ಸಿನಲ್ಲಿ, ಅಂದರೆ ಆ ಪಿಂಡವನ್ನು ಇಡ್ಲಿಕ್ಕೋಸ್ಕರ ದರ್ಭೆಯ ಒಂದು ಆಸನವನ್ನು ನಾವೇನು ನಿರ್ಮಾಣ ಮಾಡಿರ್ತೇವೆ, ಅದರಲ್ಲಿ ತಂದೆ, ಅವರ ತಂದೆ, ಅವರ ತಂದೆ, ಅಂದರೆ ತಂದೆ, ಅಜ್ಜ, ಅವರ ಅಜ್ಜ, ಮುತ್ತಜ್ಜನ 3 ಸ್ಥಾನಗಳನ್ನು ಕಲ್ಪಿಸಿ ಪಿಂಡ ಕೊಡಬೇಕಾದ ಹೊತ್ತಿಗೆ ಇದ್ದಕ್ಕಿದ್ದಂತೆ ಭೂಮಿಯನ್ನು ಭೇದಿಸಿ ಕೈಯೊಂದು ಮೇಲಕ್ಕೆ ಎದ್ದು ಬರುತ್ತೆ. ಎದ್ದು ಬಂದೊಡನೆ ಅದು ಅವನು ಗುರುತಿಸಿದಾಗ ಗೊತ್ತಾಗುತ್ತೆ, ಆ ಕೈಯಲ್ಲಿರುವ ಕಡಗ, ಹಾಕಿರುವ ಉಂಗುರ ಇದೆಲ್ಲವೂ ಕೂಡ ತನ್ನ ತಂದೆಯಾದ ಶಂತುವಿನದ್ದು. ಯಾಕೆಂದರೆ ತಂದೆಯ ಸೇವೆ ತುಂಬ ನಿಷ್ಠೆಯಿಂದ ಮಾಡಿದವ. ಆ ನಿಷ್ಠೆಗೆ ಮೆಚ್ಚಿಯೇ ಇಚ್ಛಾಮರಣಿಯಾಗುವಂತ ತಂದೆಯಿಂದ ಆಶೀರ್ವಾದ ಪಡೆದವ. ಬದುಕಿರುವಾಗಲೇ ಅವನು ಪಿತೃಕಾರ್ಯವನ್ನು ಚೆನ್ನಾಗಿ ಮಾಡಿದವ. ಇಲ್ಲಾಂದ್ರೆ ಅಪುತ್ರಸ್ಯ ಗತಿರ್ನಾಸ್ತಿ ಅನ್ನೋನ್ನು ವಿರೋಧಿಸಿ ಮಾತಾಡುವ ತಾಕತ್ತು ಭೀಷ್ಮರಿಗೆ ಬರಲಿಕ್ಕೆ ಸಾಧ್ಯ ಇರ್ತಿಲ್ಲ. ಅನಪತ್ಯೋಪಿ ಸದ್ಧರ್ಮ, ಮಕ್ಕಳಿಲ್ಲದೇ ಇದ್ರೂ ಕೂಡ ಸದ್ಧರ್ಮನಾದ ನಾನು ಲೋಕಜಿನ್ನತ್ರ ಸಂಶಯ ಅನ್ನುವ ಮಾತನ್ನ ಹೇಳಿಕೊಂಡವ. ಹಾಗಾಗಿ ಅಂತಹ ತಂದೆ, ಅಂದರೆ ಮಕ್ಕಳಿಲ್ಲದೇ ಇದ್ದಾಗಲೂ ತಾನು ಗೆಲ್ತೇನೆ ಅಂತನ್ನುವ ಧೈರ್ಯ ಯಾಕೆ ಬಂತು ಅಂದರೆ, ತಾನು ತಂದೆ ಬದುಕಿರುವಾಗಲೇ ಬೇಕಾದ ತಂದೆಯ ಪ್ರೀತಿಯನ್ನು ಅವನು ಸಂಪಾದನೆ ಮಾಡಿದ್ದ. ಅಂಥವನಿಗೆ, ತಂದೆಯ ಅಷ್ಟು ಪ್ರೀತಿ ಸಂಪಾದಿಸಿದವನಿಗೆ ನಮಗೇನನ್ಸುತ್ತೆ, ತಂದೆಯ ಪ್ರೀತಿಯನ್ನು ಸಂಪಾದಿಸಿದ ಅಂದಾಗೆ ತಂದೆಗೆ ಬಹಳ ಪ್ರೀತಿ ಜಾಸ್ತಿಯಾಗಿ ತಂದೆ ನೇರವಾಗಿ ಅವನ ಕೈಯಿಂದ ಪಿಂಡವನ್ನು ಸ್ವೀಕರಿಸ್ಲಿಕ್ಕೆ ಬಂದ. ಆದರೂ ಯಾಕೆ ಕೊಡಲಿಲ್ಲ ಅಂತ ನಾವಾದರೆ ಆ ಕಥೆಯನ್ನು ಅಲ್ಲಿಗೆ ನಿಲ್ಲಿಸ್ತಿದ್ವಿ. ಆದರೆ ಹರಿವಂಶ ಕಥೆಯನ್ನು ಮುಂದೆ ಮಾಡ್ತಾ ಆ ಕೈ ಮೇಲೆ ಎದ್ದು ಬಂದರು. ಆ ಪಿಂಡವನ್ನು ಆ ಕೈಗೆ ಕೊಡದೆ ಅದನ್ನು ಬರ್ಹಿಸಿನಲ್ಲೇ ಇರಿಸಿ, ತನ್ನ ತಂದೆಗೋಸ್ಕರ ಅಂತ ಯಾವ ಸ್ಥಾನವನ್ನು ಮೀಸಲಾಗಿ ಇರಿಸಿತ್ತೋ ಅಲ್ಲೇ ಕೊಟ್ಟು ಆ ಕಾರ್ಯವನ್ನು ಮುಗಿಸ್ತಾನೆ. ಮುಗಿಸಿದ ನಂತರ ಸ್ವರ್ಗಂ ಗಚ್ಚಂತು ಪಿತರಹ ಅಂತ ಪಿತೃದೇವತೆಗಳ ಆ ಆಶೀರ್ವಾದವನ್ನು ಪಡೆಯುವ ಹೊತ್ತಿಗೆ ಮತ್ತೆ ತಂದೆಯ ಆ ಆಶೀರ್ವಾದದ ಮಾತು ಬರುತ್ತೆ. ಬಂದಾಗ ತುಂಬ ಸಂತೋಷ ಆಯಿತು ಮಗು, ನೀನು ಮಾಡಿದ ಕಾರ್ಯ ಅತ್ಯಂತ ಶಾಸ್ತ್ರೀಯವಾದದ್ದು, ಮೆಚ್ಚಿದೆ ನಾನು. ನೀನು ನನ್ನ ಕೈಗೆ ಕೊಟ್ಟು ಬಿಟ್ಟಿದ್ರೆ ನೀನು ತಿಳಿಯದೆ ಮಾಡ್ತಾ ಇದ್ದಿ ಅನ್ನೋ ವ್ಯಥೆಗೆ ನಾನು ಒಳಗಾಗ್ತಾ ಇದ್ದೆ. ಆದರೆ ನೀನು ಬರ್ಹಿಸಿನಲ್ಲೇ ಕೊಟ್ಟು ಆ ಕೊಡುವಂತಹ ಪಿಂಡ ಅದು ತನ್ನ ನೇರ ತಂದೆಗೆ ಅಲ್ಲ ಅನ್ನುವ ಪ್ರಜ್ಞೆಯನ್ನು ನೀನು ಹೊಂದಿದ್ದು ನನಗೆ ತುಂಬ ಸಂತೋಷ ಆಯಿತು ಅಂತ. ಅಂದರೆ ನಾವು ಕೊಡುವಂತಹ ಪಿಂಡ ದೇವತೆಗಳ ಸಾಲಿನಲ್ಲಿ ವಸುರುದ್ರ ಆದಿತ್ಯರು ಅಂತ ಯಾರಿದ್ದಾರೋ ಅವರಲ್ಲಿ ನೆಲೆಸಿದಂತಹ ಭಗವಂತನ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅನ್ನುವ 3 ರೂಪಗಳಲ್ಲಿ ಆರಾಧನೆ ಮಾಡುವುದು ಅನ್ನುವುದನ್ನ ತಿಳಿಸುವ ದೃಷ್ಟಿಯಿಂದ ಆ ಕಥೆಯಲ್ಲಿ ತಂದೆ ಮಗುವನ್ನ, ಭೀಷ್ಮನನ್ನ ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಇದು ಒಂದು ಅರ್ಥ ಆಗುತ್ತೆ. ಹಾಗಾದರೆ ನಾವು ಆರಾಧನೆ ಮಾಡುವುದು ಪಿತೃಗಳ ಹೆಸರನ್ನು, ಅಂದರೆ ದೇವಸ್ಥಾನದಲ್ಲಿ ಹೇಗೆ ನಾವು ಪ್ರತೀಕವನ್ನು ಇರಿಸಿಕೊಂಡು ಭಗವಂತನ ಚೈತನ್ಯವನ್ನು ಆರಾಧನೆ ಮಾಡುತ್ತೇವೋ ಹಾಗೆಯೇ ಈ ಪಿಂಡ ಅನ್ನುವಂತಹ ಒಂದು ಪ್ರತೀಕ, ಪಿಂಡ ಅಂದರೆ ಶರೀರ ಅಂತ ಅರ್ಥ. ನಮಗೆ ಪಿಂಡ ಅಂದ ತಕ್ಷಣ ಅದೊಂದೇನೋ ನಗುವಿನ ವಿಷಯ ಆಗಿಬಿಡುತ್ತೆ, ಹಾಸ್ಯದ ವಿಷಯ ಆಗಿಬಿಡುತ್ತೆ. ಪಿಂಡ ಅಂದರೆ ನಮ್ಮ ಶರೀರವೇ ಪಿಂಡ, ಇದಕ್ಕೆ ಪಿಂಡಾಂಡ ಅಂತ ಹೇಳೋದು. ಇದೂ ಒಂದು ಪಿಂಡವೇ. ಈ ಪಿಂಡದ ನೆನಪಿಗಾಗಿ ಒಂದು ಪಿಂಡವನ್ನ ಮಣ್ಣಿನ ಮುದ್ದೆ ಅನ್ನುವಂತೆ, ಅನ್ನದ ಮುದ್ದೆಯೋ ಅಥವಾ ಹಿಟ್ಟಿನ ಮುದ್ದೆಯೋ, ಅಲ್ಲಿ ಯಾವುದು ಯದನ್ನ ಪುರುಷೋ ಭವತಿ ತದನ್ನಾಸ್ತಸ್ಯ ದೇವತಾಹ ಅಂತ, ಯಾರು ಯಾವುದನ್ನ ತನಗೆ ಆಹಾರವಾಗಿ ಬಳಸಿಕೊಳ್ತಾನೋ ಆ ಪದಾರ್ಥವನ್ನು ಪಿಂಡದ ಸ್ವರೂಪದಲ್ಲಿ ಇರಿಸಿ, ಕೆಲವೊಂದು ಸರ್ತಿ ಕೆಲವು ಕಥೆಗಳಲ್ಲಿ ನಮಗೆ ಮಾಂಸವನ್ನೇ ಅವರು ಪಿಂಡವಾಗಿಸಿಕೊಂಡಂತಹ ಘಟನೆಗಳು ನಮಗೆ ಕೇಳಲಿಕ್ಕೆ ಬಂದರೆ ಅದಕ್ಕೆ ಮೂಲ ಉದ್ದೇಶ ಆ ವ್ಯಕ್ತಿಯ ಆಹಾರ ಏನಾಗಿತ್ತೋ ಅದನ್ನು ಅವನು ಬಳಸಿಕೊಳ್ತಾನೆ ಅನ್ನೋದು ತಾತ್ಪರ್ಯ. ಹಾಗಾಗಿ ಆ ಪಿಂಡದಲ್ಲಿ ತನ್ನ ಪಿತೃಗಳನ್ನ, ಪಿತಾಮಹರನ್ನ, ಪ್ರಪಿತಾಮಹರನ್ನ 3 ಚಿಂತಿಸಿ ಆ ಪ್ರತೀಕದಲ್ಲಿ ಭಗವಂತನ ಜನಾರ್ದನ ರೂಪಿ ಪರಮಾತ್ಮನ ಆರಾಧನೆಯನ್ನೇ ಮಾಡ್ತಾ ಇದ್ದೇವೆ ಅನ್ನೋದು ನಮಗೆ ಗೊತ್ತಿದ್ರೆ ನಾವು ಶ್ರಾದ್ದದ 3/4 ಫಲವನ್ನು ನಾವು ಪಡೆಯುವಲ್ಲಿ ಯಶಸ್ವಿಗಳಾಗ್ತೇವೆ. ಅದರಿಂದಾಗಿ ಒಂದು ಪ್ರಧಾನವಾಗಿ ಗಮನದಲ್ಲಿರಬೇಕಾದದ್ದು, ನಮ್ಮ ಪೂರ್ವಿಕರನ್ನ ನಾವು ಅಲ್ಲಿ ಕರೆಯುವುದಲ್ಲ, ಅವರ ಹೆಸರಿನಿಂದ ಅದನ್ನು ಪ್ರತೀಕವಾಗಿಸಿಕೊಂಡು. ಯಾಕೆಂದ್ರೆ ತಂದೆ ಭಗವಂತನ ತಂದೆಯ ರೂಪವನ್ನು ಹೊತ್ತು ನಮ್ಮನ್ನ ತಂದವ. ನೀ ತಂದೆ, ನಾ ಬಂದೆ, ನೀಯನ್ನ ತಂದೆ. ದೇವರನ್ನ ನಾವು ತಂದೆ ಅಂತ ಗುರುತಿಸುವುದು ಯಾಕೆಂದ್ರೆ ನಮಗೆ ಯಾರೋ ಒಬ್ಬ ಜೆನೆಟಿಕಲ್ ಫೋರ್ಸಿನಿಂದ ನಮಗೆ ಶರೀರವನ್ನು ಕೊಟ್ಟು ರಕ್ಷಿಸಿದ್ದಾನಲ್ವಾ, ಅವನ ಮೂಲಕ ತರಿಸಿದವನು ಅವನಾದ್ರಿಂದಾಗಿ ಪಿತೃವಿನ ಸ್ಥಾನದಲ್ಲಿ ಭಗವಂತನನ್ನು ಆರಾಧನೆ ಮಾಡುವುದು ನಮ್ಮ ತಂದೆಯ ಮೂಲಕವೇ. ಪಿತಾಮಹನ ಸ್ಥಾನವನ್ನು ಅಲಂಕರಿಸುವುದು ನಮ್ಮ ಅಜ್ಜನ ಮೂಲಕವೇ. ಪ್ರಪಿತಾಮಹನ ಭಗವಂತನ ರೂಪವನ್ನು ನಾವು ಆರಾಧನೆ ಮಾಡಲಿಕ್ಕಾಗುವುದು ನಮಗೆ ಪ್ರಪಿತಾಮಹ ಅನ್ನುವ ಸ್ಥಾನದಲ್ಲಿ ನಿಂತಹ ನಮ್ಮ ಮುತ್ತಜ್ಜನ ಪ್ರತೀಕವನ್ನೇ ಇರಿಸಿಕೊಂಡು ಭಗವಂತನ ಈ 3 ರೂಪಗಳನ್ನು ಆರಾಧನೆ ಮಾಡುವುದೇ ಮುಖ್ಯವಾದ ಉದ್ದೇಶ ಅನ್ನುವ ದೃಷ್ಟಿಯಿಂದ ನಾವು ಶ್ರಾದ್ದವನ್ನು ಮಾಡುವುದು ಬಹಳ ಮುಖ್ಯ. ಇನ್ನೊಂದು ನಮ್ಮಲ್ಲಿ ಕಲ್ಪನೆಯಲ್ಲಿ ದಾರಿ ತಪ್ಪಿದ ಅಂಶ ಒಂದಿದೆ. ಶ್ರಾದ್ದ ಮುಗಿದ ನಂತರ ಪಿಂಡವನ್ನು ನಾವು ಹೊರಕ್ಕೆ ಹಾಕುವಾಗ ಅದು ಸಾಮಾನ್ಯವಾಗಿ ನಮಗೆ ಪೇಟೆಯಲ್ಲಿ ಸಮಸ್ಯೆ ಆಗುತ್ತೆ, ನಾವು ಎಲ್ಲೋ ಒಂದು ಕಡೆ ಇಡ್ತೇವೆ. ಅದು ವಿಕಿರ ಬಲಿ ಅಂತ ಇದೆ, ಅಲ್ಲೊಂದು ವಾಯಸ ಬಲಿ, ವಿಕಿರ ಬಲಿ ಅಂತಿದೆ.
ಅದನ್ನ ನಾವು ಕಾಗೆ ಸ್ವೀಕರಿಸಬೇಕು ಅಂತ ಬಯಸ್ತೇವೆ, ತಪ್ಪಲ್ಲ, ಬಯಸುವುದು ತಪ್ಪಲ್ಲ. ಅದಕ್ಕೋಸ್ಕರ ಎಷ್ಟೋ ಜನ ಅರ್ಧ ಗಂಟೆ ಕೂತು ಚಪ್ಪಾಳೆ ಬಡದೆಲ್ಲ ಕರೆದು ಏನೇನೋ ಕುಸ್ತಿ ಮಾಡ್ತಾರೆ. ಅದು ಬರಲಿಲ್ಲ ಅಂದ್ರೆ ವ್ಯಥೆ. ನಮ್ಮ ಶ್ರಾದ್ದವನ್ನ ಸ್ವೀಕರಿಸಲಿಲ್ಲ ಪಿತೃದೇವತೆಗಳು, ನಮ್ಮ ಹಿರಿಯರು, ನಮ್ಮ ಅಜ್ಜ ಬರಲಿಲ್ಲ, ನಮ್ಮ ಮುತ್ತಾತ ಬರಲಿಲ್ಲ, ಅವ್ರು ಬರಲಿಲ್ಲ, ಇವ್ರು ಬರಲಿಲ್ಲ ಅಂತ ವ್ಯಥೆ ಪಡ್ತೇವೆ. ವಸ್ತುತಃ ಅಲ್ಲಿ ವಾಯಸ ಬಲಿ ಅನ್ನೋದ್ರ ಉದ್ದೇಶ ಪ್ರಾಕೃತಿಕವಾಗಿ ನಾವು ಭೂತ ಬಲಿ ಅಂದ್ರೆ ಪ್ರತಿಯೊಂದು ಜೀವಿಗೂ ನಾವು ಋಣ ಬಾಧ್ಯಸ್ಥರು ಅನ್ನುವ ದೃಷ್ಟಿಯಿಂದ, ನಾವು ಋಣಕ್ಕೆ ಒಳಗಾದವರು ಅನ್ನುವ ದೃಷ್ಟಿಯಿಂದ ಅದಕ್ಕೆ ಒಂದು ಭಾಗ. ಅದಕ್ಕೊಂದು ಪುರಾಣದಲ್ಲಿ ಒಂದು ಸಣ್ಣ ಕಥೆ ಇದೆ. ದೇವತೆಗಳೆಲ್ಲರೂ ಒಂದು ಬಾರಿ ದೈತ್ಯರಿಂದ ಆಕ್ರಮಣಕ್ಕೆ ಒಳಗಾದಾಗ ಅವರು ಸುಲಭದಲ್ಲಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಿಕ್ಕೋಸ್ಕರ ಬೇರೆ ಬೇರೆ ದೇವತೆಗಳು ಬೇರೆ ಬೇರೆ ಪ್ರಾಣಿಗಳ ಶರೀರವನ್ನ ಆಶ್ರಯಿಸಿದ್ರು. ಎಲ್ಲ ಅನೇಕ ದೇವತೆಗಳ ಹೆಸರು ಹೇಳ್ತಾರೆ. ಅದರಲ್ಲಿ ಸುಬ್ರಹ್ಮಣ್ಯ ಸರ್ಪವನ್ನು ಆಶ್ರಯಿಸಿದ, ಹಾಗೇನೆ ಯಮದೇವ ಕಾಗೆಗಳನ್ನು ಆಶ್ರಯಿಸಿದ ಅಂತ. ಹಾಗಾಗಿ ಅವುಗಳಿಗೆ ಅಷ್ಟೊತ್ತು ಆಶ್ರಯ ಕೊಟ್ಟ ಕಾರಣಕ್ಕಾಗಿ ದೇವತೆಗಳಿಂದ ಉಪಟಳ ಇಲ್ಲ ಅಂತ ಗೊತ್ತಾಗಿ ಮರಳಿ ಹೊರಡುವಾಗ ಕಾಗೆಗಳ ವಂಶಕ್ಕೆ ನೀವು ಪಿತೃಸ್ಥಾನಕ್ಕೆ ಸಂಬಂಧಪಟ್ಟ ಕಾರ್ಯವಾದಾಗ ಅದು ನಿಮ್ಮ ಭೋಜ್ಯ ವಸ್ತುವಾಗಲಿ, ನಿಮ್ಗದ್ರಿಂದ ಆಹಾರದ ತೃಪ್ತಿ ಬರಲಿ ಅಂತ ಅವನು ಕೊಟ್ಟ ಆಶೀರ್ವಾದದ ಕ್ರಮದಿಂದ ನಾವು ಮಾಡಿದಂತಹ ಕಾರ್ಯದಲ್ಲಿ ಅಕಸ್ಮಾತ್ ಅದು ಕಾಗೆಗಳು ಬಂದು ಸ್ವೀಕರಿಸಿದ್ರೆ ಪಿತೃಗಳಿಗೆ ಒಂದು ಸಮಾಧಾನ ಆಗಿದೆ ಅಂತ ಅರ್ಥ ಹೊರತು ನಮ್ಮ ಪಿತೃಗಳೇ ಕಾಗೆಗಳಾಗಿ ಬರಬೇಕು ಅಂತ ನಿರೀಕ್ಷಿಸಿದ್ರೆ ನಾವು ಶ್ರಾದ್ದ ಹಾಕುವ ತನಕವೂ ಕೂಡ ಅವನು ಸ್ವರ್ಗಕ್ಕೂ ಹೋಗಬಾರ್ದು, ಮತ್ತೆ ಹುಟ್ಟಿ ಬರಬಾರ್ದು, ಎಲ್ಲೂ ಬರಬಾರ್ದು, ಅಲ್ಲೇ ಕಾಯ್ತಾ ನಮ್ಮ ಪಿಂಡಕ್ಕೋಸ್ಕರ ಕಾದು ಕೂತಿರ್ಬೇಕು ಅಂತ ನಾವು ಆಕ್ಷೇಪ ಮಾಡಿ ಒತ್ತಾಯ ಮಾಡಿ ಕೂಡಿಸಿದ ಹಾಗೆ. ಹಾಗಾಗಿ ಅವರು ಈಗಾಗಲೇ ಇನ್ನೊಂದು ಶರೀರದಲ್ಲಿ ಬಂದಿರಬಹುದು, ಸ್ವತಃ ತಮ್ಮ ಮನೆಯಲ್ಲಿ ಮೊಮ್ಮಗನಾಗಿ ಹುಟ್ಟಿ ತಟ್ಟೆ ಹಿಡ್ಕೊಂಡು ನಂಗೆ ತಟ್ಟೆಗೆ ಯಾವಾಗ ಹಾಕ್ತೀರಿ ಅಂತ ಕಾಯ್ತಿರ್ಬೋದು. ಅದರಿಂದಾಗಿ ನಮಗೆ ಅದರ ಹಿನ್ನೆಲೆ ಗೊತ್ತಿಲ್ಲ. ಅದರಿಂದಾಗಿ ಕಾಗೆ ಬಾರದೇ ಇದ್ರೆ ಎಷ್ಟೋ ಕಡೆಗಳಲ್ಲಿ ಮತ್ತೆ ಶ್ರಾದ್ದ ಮಾಡಿಸ್ತಾರೆ, ಅನಗತ್ಯ. ಅಥವಾ ಆಗ್ಲಿಲ್ಲ ಅಂತ ಬೈತಾರೆ, ಇದು ನಿಮ್ಗೆ ಪಿತೃಶಾಪ ಇದೆ ಅಂತ ಮತ್ತೆ ಬೈತಾರೆ. ಖಂಡಿತ ಇದು ಯಾವುದೂ ಅಲ್ಲ. ನಾವು ಮಾಡುವ ಕಾರ್ಯ ತಿಳಿದು ಮಾಡಿ ಶ್ರದ್ಧೆಯಿಂದ ಒಪ್ಪಿಸಬೇಕು ಅನ್ನೋದೇ ತಾತ್ಪರ್ಯ ಹೊರತು ಎಲ್ಲ ಪ್ರಾಣಿಗಳಿಗೂ ನಾವು ಜವಾಬ್ದಾರರು, ಅದನ್ನು ನೋಡಿಕೊಳ್ಬೇಕು ಅನ್ನುವ ಒಂದು ಪ್ರಾಣಿ ಪ್ರೀತಿಯನ್ನ ಅಲ್ಲಿ ತೋರಿಸ್ತಾ ಹೇಗೆ ಗೋಗ್ರಾಸವೋ ಹಾಗೆ ಈ ವಾಯಸಬಲಿಯು ಕೂಡ ಒಂದು ಭಾಗ. ಇನ್ನೊಂದು ಅಂಶದಿಂದ ಪಿತೃ ಶ್ರಾದ್ದಾದಿಗಳನ್ನು ಮಾಡದೇ ಇದ್ರೆ ಸದ್ಗತಿ ಇಲ್ಲ ಅನ್ನೋ ಒಂದು ಮಾತುಗಳು ನಮಗೆ ಕೇಳಿ ಬರ್ತಾವೆ. ಆಗಲೇ ಅದು ಒಂದು ಮಾತು ಬಂತು, ಅನಪತ್ಯೋಪಿ ಅಂದ್ರೆ ಶ್ರಾದ್ದ ಆಗದೇ ಇದ್ರೂ ಕೂಡ ಅಥವಾ ಶ್ರಾದ್ದ ತಪ್ಪಾಗಿ ಆದ್ರೂ ಕೂಡ ಅವನು ಮೇಲಿನ ಲೋಕಗಳಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅನ್ನುವ ಶಬ್ದದ ಅರ್ಥ ಏನು ಅಂತಂದ್ರೆ, ಯಾರೇ ಆಗ್ಲಿ ಉತ್ತಮ ಲೋಕಕ್ಕೆ ಹೋಗ್ಲಿಕ್ಕೆ ಕಾರಣ ಅವನ ಸತ್ಕರ್ಮಗಳೇ. ಅದಕ್ಕೆ ಮಕ್ಕಳು ಮಾಡುವಂತಹ ಶ್ರಾದ್ದ ಅನ್ನೋದು ಕಾರಣ ಅಲ್ಲ. ಹಾಗಾದ್ರೆ ಶ್ರಾದ್ದ ಮಾಡುವ ಮೂಲಕ ಪಿತೃದೇವತೆಗಳಿಗೆ ನಾವು ವಿಷ್ಣು ಲೋಕವಾಪ್ತಿರಸ್ತು ಅಂತ ಈ ರೀತಿಯಾಗಿ ಉತ್ತಮ ಸ್ಥಾನಗಳನ್ನು ಕಲ್ಪಿಸಬೇಕು ಅಂತ ಆಶೀರ್ವಾದ ಮಾಡಿ ಇಂಥ ದೊಡ್ಡವರ ಕಾಲಿಗೆ ಅಡ್ಡ ಬಿದ್ದು ಕೇಳಿಕೊಳ್ಳುವುದರ ಹಿನ್ನೆಲೆ ಏನು ಅಂತ ಕೇಳಿದ್ರೆ, ಇದಕ್ಕೆ ಎರಡು ಕಥೆಗಳನ್ನ ಭಾರತ ಉಲ್ಲೇಖ ಮಾಡುತ್ತೆ. ಒಂದು ಮಹಾಭಾರತದಲ್ಲಿ ಆದಿಪರ್ವದಲ್ಲೇ ಖಾಂಡವ ದಹನದ ಪ್ರಸಂಗದಲ್ಲಿ ಮಂದಪಾಲ ಅನ್ನುವ ಋಷಿಯ ಕಥೆ ಬರುತ್ತೆ. ಅದೇ ರೀತಿ ಅದೇ ಆದಿಪರ್ವದಲ್ಲಿ ಮತ್ತೆ ಅದಕ್ಕಿಂತ ಪೂರ್ವದಲ್ಲಿ ಜರತ್ಕಾರು ಅನ್ನುವಂತಹ ಒಬ್ಬ ಋಷಿಯ ಕಥೆ ಬರುತ್ತೆ. ಈ ಎರಡು ಕಥೆಗಳು ಕೂಡ ಪಿತೃ ಸಂಬಂಧಿಯಾದ ಋಣವನ್ನು ನಾವು ಉಳಿಸಿಕೊಂಡಿದ್ರೆ ನಾವು ನಮ್ಮ ಸ್ವಂತ ಸತ್ಕರ್ಮಗಳಿಂದ ಉತ್ತಮವಾದ ಲೋಕಕ್ಕೆ ಹೋಗಲಿಕ್ಕೆ ಬೇಕಾದ ಪುಣ್ಯದ ಬಲವನ್ನು ಸಂಪಾದಿಸಿದ್ರೂ ಕೂಡ ಆ ಮೇಲಿನ ಲೋಕಗಳಿಗೆ ಹೋಗ್ಲಿಕ್ಕಿರುವ ತಡೆಯನ್ನ ನಾವು ತಪ್ಪಿಸಿಕೊಳ್ಳಿಕ್ಕಾಗುವುದಿಲ್ಲ. ಆ ಪಿತೃದೇವತೆಗಳು ಏನು ಅಂದ್ರೆ, ದೇವತೆಗಳ ಋಣವನ್ನು ನೀನು ತೀರಿಸಿದ್ದಿ, ಋಷಿಗಳ ಋಣವನ್ನು ನೀನು ತೀರಿಸಿದ್ದಿ, ಆದರೆ ಪಿತೃಗಳ ಋಣವನ್ನು ನೀನು ತೀರಿಸಿಲ್ಲ. ಅದರಿಂದಾಗಿ ನೀನು ಮರಳಿ ಹೋಗಬೇಕು ಅಂತ ಮಂದಪಾಲ ತನ್ನ ಎಲ್ಲ ಸಾಧನೆಯನ್ನು ಮಾಡಿದ ಮೇಲೂ ಅವನನ್ನು ಕೆಳಗೆ ತಳ್ಳುತ್ತಾರೆ. ಅದಕ್ಕೋಸ್ಕರ ಅವನು ಮತ್ತೆ ಮನುಷ್ಯನಾಗಿ ಹುಟ್ಟಿ ಕೌಚಿ ಬೀಳಲಿಕ್ಕೆ 2.5 ತಿಂಗಳು, ಎದ್ದೇಳಲಿಕ್ಕೆ ಮತ್ತೆ 6 ತಿಂಗಳು, ಅದಾದ್ಮೇಲೆ ಮಾತು, ಅದಾದ್ಮೇಲೆ ನಿಂತು, ಅದಾದ್ಮೇಲೆ ಕೇಳಿ, ಅದಾದ್ಮೇಲೆ ಕಲ್ತು, ಅದು ತಲೆಗೆ ಹೋಗಿ ಉಳುದು ನೆನಪಾಗಿ ಸಂಸ್ಕಾರ ಬಂದು ಈ 100 ವರ್ಷ ಕಳೆದು ನಾನು ಅಷ್ಟು ದೀರ್ಘಕಾಲ ಕಳೀಲಿಕ್ಕೆ ತಯಾರಿಲ್ಲ ಅಂತ ಯೋಚನೆ ಮಾಡಿ ಶಾರಂಗಕ ಪಕ್ಷಿಗಳ ರೂಪದಲ್ಲಿ, ಗುಬ್ಬಚ್ಚಿಯ ರೂಪದಲ್ಲಿ ಆ ಶರೀರವನ್ನ ಪಡೆದು ಜರಿತಾ ಅನ್ನುವಂತಹ ಒಬ್ಬಳು ಸ್ತ್ರೀಯನ್ನ, ಋಷಿಕೆಯನ್ನ ಅದೇ ಶಾರಂಗಕ ಹಕ್ಕಿಯ ರೂಪದಲ್ಲಿ ತನ್ನ ಹೆಂಡತಿಯಾಗಿ ಪಡೆದು ಮೊಟ್ಟೆಯನ್ನು ಇಟ್ಟು 4 ಮರಿಗಳನ್ನ ಶಾಖ ಕೊಟ್ಟು ಸುಖವಾಗಿ ಅದನ್ನು ಬೆಳೆಸಬೇಕು ಅಂತ ತಾಯಿ ಒದ್ದಾಡ್ತಾ ಇರಬೇಕಾದ್ರೆ ತಾನೇ ಆಹಾರಕ್ಕಾಗಿ ಹೊರಟು ಹೋದವ ಅದೇ ಹೊತ್ತಿಗೆ ಅಗ್ನಿ ಒಬ್ಬ ಋತ್ವಿಜನ ರೂಪದಲ್ಲಿ ಅರ್ಜುನ ಮತ್ತು ಕೃಷ್ಣರನ್ನ ತನಗೆ ಆಹಾರ ಬೇಕು ಅಂತ ಬೇಡಿಕೊಂಡದ್ದಕ್ಕಾಗಿ ತಕ್ಷಣವೇ ಇಡೀ ಖಾಂಡವ ಬೆಂಕಿಗೆ ಆಹುತಿಯಾಯಿತು. ಆ ಮಧ್ಯದಲ್ಲಿ ಸಿಲುಕಿದಂತಹ ಮರಿಗಳು ಅಂದ್ರೆ ಮೊಟ್ಟೆ ಮತ್ತು ಆ ಜರಿತಾ ಅನ್ನುವಂತಹ ತಾಯಿ ಹೊರಗಡೆ ಸಿಕ್ಕಿ ಹಾಕಿಕೊಂಡಿದ್ದಾನೆ ಮಂದಪಾಲ ಋಷಿ, ಒಳಗಡೆ ಸಿಕ್ಕಿ ಹಾಕಿಕೊಂಡಿದ್ದಾವೆ ಈ 5 ಮಂದಿ. ಅಂದ್ರೆ ಅವನು ಹೊರಟು ಹೋದ ಮೇಲೆ ಮೊಟ್ಟೆ ಒಡೆದು ಮರಿಗಳಾಗಿ ಮಾಂಸದ ಸಣ್ಣ ಮುದ್ದೆಯಂತೆ ತಾಯಿಯನ್ನ ತುಂಬಾ ಒತ್ತಾಯ ಮಾಡಿ, ನೀನು ತಂದೆ ತನ್ನ ಪಿತೃಋಣವನ್ನ ತೀರಿಸಿಕೊಳ್ಳಿಕ್ಕೋಸ್ಕರ ನಿನ್ನನ್ನ ಮದುವೆ ಆದ, ಈಗ ನಾವಂತೂ ಉಳಿತೇವೆ ಅಂತ ನಿಶ್ಚಯ ಇಲ್ಲ, ಹಾಗಾಗಿ ನೀನೇ ಇಲ್ಲಿಂದ ಹೊರಟು ಹೋಗಿ ನಮ್ಮ ತಂದೆಗೆ ಇನ್ನೊಂದು ಬಾರಿ
ನೀನು ಬೇಕಾದರೆ ಸಹಾಯ ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ ಅಂತ ಒತ್ತಾಯ ಮಾಡಿ ಕಳುಹಿಸ್ತಾವೆ. ತಂದೆ ಹೊರಗಿನಿಂದ ಕೂತು ಅಗ್ನಿಯನ್ನ ಪ್ರಾರ್ಥನೆ ಮಾಡ್ತಾನೆ. ಹೊರಟು ಹೋದ ತಾಯಿಯೂ ಅಗ್ನಿಯನ್ನ ಪ್ರಾರ್ಥನೆ ಮಾಡ್ತಾಳೆ. ಅಷ್ಟೇ ಚೆನ್ನಾಗಿ 4 ಮರಿಗಳು 4 ದಿಕ್ಕಿಗೆ ಮೋರೆ ಹಾಕಿಕೊಂಡು ಅಗ್ನಿಯನ್ನ ಸ್ತೋತ್ರ ಮಾಡ್ತಾವೆ. ಅದೇ ಪಕ್ಷಿ ಸೂಕ್ತ ಅಂತ ನಾವು ಋಗ್ವೇದದ ಸಂಹಿತೆಯಲ್ಲಿ ಕಾಣುವಂಥದ್ದು. ಆಚಾರ್ಯರದು ತಾತ್ಪರ್ಯ ನಿರ್ಣಯದಲ್ಲಿ ಜರಿತಾರಿ ಸೂಕ್ತ ಅಂತನ್ನುವ ವ್ಯಾಖ್ಯಾನವನ್ನು ಮಾಡುವಾಗ ಇದೇ ಹಕ್ಕಿಗಳು ಭಗವಂತನನ್ನು ಸ್ತುತಿಸಿದ ರೂಪವನ್ನು ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅಗ್ನಿಯೂ ಒಬ್ಬ ಪಿತೃದೇವತೆ ಅನ್ನುವುದು ಒಂದಲ್ಲಿ ಹಿನ್ನೆಲೆ. ಅದರ ಜೊತೆಗೆ ಎಲ್ಲರೂ ಸೇರಿ ಮಾಡಿದ ಪ್ರಾರ್ಥನೆಯಿಂದ ಅಗ್ನಿಗಳು ಆ ಮರಿಗಳನ್ನು ಸುಡದೆ ದ್ರೋಣ, ಜರಿತಾರಿ, ಸಾರಿಸೃಕ್ವ, ಸ್ತಂಭಮಿತ್ರ ಅಂತ 4 ಜನ ಮಕ್ಕಳು ಋಷಿಪುತ್ರರಾಗಿ ವೇದಗಳನ್ನು ಕಂಡುಕೊಂಡ್ರು ಅನ್ನುವ ಕಾರ್ಯ ಯಾವಾಗ ನಡೆಯುತ್ತೋ ತಕ್ಷಣ ಅವನ ಪಿತೃಋಣ ತೀರುತ್ತೆ. ಬಂದ ಪಾಲನ ಅಂದ್ರೆ ಅವನ ಜವಾಬ್ದಾರಿ ಏನಿತ್ತು, ತಾನು ಕಲಿತ ಸಂಗತಿಯನ್ನ ಮುಂದಿನ ಜನಾಂಗಕ್ಕೆ ಒಪ್ಪಿಸಿ ಹೋಗಬೇಕು ಅಂತ. ಅದು ನೇರವಾಗಿ ರಕ್ತ ಸಂಬಂಧಿಯಾಗಿ ಆಗಬೇಕು ಅಂತಿಲ್ಲ. ನಾವು ಉಪನಿಷತ್ತುಗಳಲ್ಲಿ ಋಷಿಗಳ ಪರಂಪರೆಯನ್ನು ನೋಡಿದಾಗ ಎಷ್ಟೋ ಜನ ಮಕ್ಕಳಲ್ಲದವರವರ ಶಿಷ್ಯರಾಗಿ ಆ ಜ್ಞಾನದ ಪರಂಪರೆಯನ್ನು ಮುಂದುವರೆಸಿದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ಒಟ್ಟಂತೂ ತಾನು ಶಿಷ್ಯನಿಗೆ ಅಥವಾ ಪುತ್ರನಿಗೆ ಕೇವಲ ಮಕ್ಕಳನ್ನು ಹಡೆದ ಮಾತ್ರಕ್ಕೆ ಋಣ ತೀರುತ್ತೆ ಅಂತಲ್ಲ, ಆ ಮಕ್ಕಳನ್ನು ಸಂಸ್ಕಾರವಂತರಾಗಿಸಬೇಕು ಅನ್ನೋದು ಇಷ್ಟರ ಹಿನ್ನೆಲೆ. ಈ ಪಿತೃಋಣವನ್ನು ತೀರಿಸುವುದು ಅಂತಂದ್ರೆ ಮಕ್ಕಳಾಗಿ ಪಕ್ಷದಲ್ಲಿ ಯಮಧರ್ಮ ಎಲ್ಲರನ್ನು ಕೂಡ ಭೂಮಿಗೆ ಪಿತೃದೇವತೆಗಳನ್ನ ಅಂದ್ರೆ ನಮ್ಮ ಅಚಿರ ಪಿತೃಗಳನ್ನ ಅಂದ್ರೆ ಚಿರಪಿತೃಗಳು ಮತ್ತು ಅಚಿರ ಪಿತೃಗಳು ಅಂತ ಇಬ್ರು. ಅಚಿರ ಪಿತೃಗಳು ಅಂದ್ರೆ ನಮ್ಗೆ ಸಂಬಂಧಪಟ್ಟವರು, ಯಾರು ಇನ್ನೂ ಹೊಸ ಜನ್ಮವನ್ನ ಪಡೆಯದೆ ಉಳಿದಿರ್ತಾರೋ ಅವರನ್ನೆಲ್ಲ ಕಳುಹಿಸಿ ಏನ್ ನಡೀತಾ ಇದೆ ಮನೆಯ ಪರಿಸರದಲ್ಲಿ ಅಂತ ನೋಡ್ಲಿಕ್ಕೆ ಕಳುಹಿಸಿ ಕೊಡ್ತಾರಂತೆ. ಆವಾಗ ನಾವು ಅಕಸ್ಮಾತ್ ನಮ್ಮ ಮನೆಯಲ್ಲಿ ಆ ದಿನಕ್ಕೆ ಸಂಬಂಧಿಸಿದ ಕಾರ್ಯವನ್ನು ನಾವು ಮಾಡದೇ ಹೋದ್ರೆ ಅವರು ಬೈಕೊಂಡು ಹೋಗ್ತಾರಂತೆ, ಶಪಿಸಿ ಹೋಗ್ತಾರೆ ಅಂತಾನೂ ಹೇಳ್ತಾರೆ. ಯಾಕೆಂದ್ರೆ ಅದಕ್ಕಾಗಿ ಒಂದು ಮಾತು ಜ್ಯೋತಿಷದಲ್ಲೂ ಬಹಳ ಬಾರಿ ಮದುವೆ ಆಗಲಿಲ್ಲ ಅಂದರೆ, ಮನೆ ಕೂಡಿ ಬರಲಿಲ್ಲ ಅಂದರೆ, ಮಕ್ಕಳಾಗಲಿಲ್ಲ ಅಂದರೆ, ಅಥವಾ ಮನೆಯಲ್ಲಿ ಗಂಡ ಹೆಂಡತಿಯಲ್ಲಿ ಪರಸ್ಪರ ಜಗಳ ಇದೆ ಅಂದರೆ ಅವರು ಮೊದಲು ಹೇಳುವುದು ಪಿತೃಶಾಪ ಅಂತ. ಅದು ಬೇರೆ ಏನೂ ಅಲ್ಲ, ಅವರ ಮಾತು ನಡೆಸಲಿಲ್ಲ, ಅವ್ರು ಇದ್ದಾಗ ಅವರನ್ನ ಹಿಂಸಿಸಿದ್ದು ಇದು ಒಂದು ಇರುತ್ತೆ. ಇದಕ್ಕಿಂತ ಜೊತೆಗೆ ಮುಖ್ಯವಾಗಿ ಆ ಮನೆಯಲ್ಲೇ ನಾವು ಶ್ರಾದ್ದ ಕರ್ಮವನ್ನು ಮಾಡದೆ ಎಲ್ಲೋ ತಗೊಂಡು ಹೋಗಿ ಮಾಡ್ತೇವೆ. ಅಂದರೆ ನಿತ್ಯದ ಕರ್ಮ. ಈಗ ತೀರ್ಥಕ್ಷೇತ್ರಗಳಲ್ಲಿ ಮಾಡೋದು ಬೇರೆ, ಅದು ಮಾಡಲೇಬೇಕಾದ್ದು. ನಾವು ವರ್ಷಕ್ಕೊಂದು ಬಾರಿ ಮಾಡುವ ವಾರ್ಷಿಕ ಶ್ರಾದ್ದ ಮತ್ತು ಈ ಪಕ್ಷಮಾಸದ ಶ್ರಾದ್ದ ಏನಿದೆ ಅದನ್ನು ಆದಷ್ಟು ಮನೆಯಲ್ಲೇ ಮಾಡಬೇಕು. ಅಲ್ಲ ನಮ್ಮ ಮನೆಯಲ್ಲಿ ಅವಕಾಶ ಜಾಗ ಬೇಡ, ನಿಮಗೆ ಆಹಾರದ ವ್ಯವಸ್ಥೆಗೆ ತೊಡಕಾಗುತ್ತೆ ಅಂದರೆ ತಗೊಂಡು ಹೋಗಿ ಬೇರೆ ಕಡೆ ಮಾಡಬಹುದು. ಆದರೆ ಭೂಮಿಶಃ ಫಲಮಶ್ನುತೆ, ಯಾವಾಗ ನಾವು ಏನು ಕರ್ಮ ಮಾಡ್ತೇವೆ ಆ ಕರ್ಮದ ಪ್ರಧಾನವಾದ ಭಾಗ ಹೋಗುದು ಆ ಮನೆಯ ಯಜಮಾನ ಯಾರಿದ್ದಾನೋ ಅವನಿಗೆ ಹೋಗುತ್ತೆ. ತಾತ್ಪರ್ಯ, ನಾವು ಎಲ್ಲಿ ವಾಸಿಸಿ ಬೆಳೆದಿದ್ದೇವೆ ಪಿತೃಗಳು ಆ ಮನೆಯ ಹತ್ರ ಬರ್ತಾರಂತೆ. ಅಯ್ಯೋ ಅಷ್ಟೆಲ್ಲ ಗೊತ್ತಿದ್ದವರಿಗೆ ನಾವೆಲ್ಲಿ ಮಾಡ್ತೇವೆ ಅಲ್ಲಿ ಬರಬಾರ್ದ ಅಂತ ನಮ್ಮ ವಾದಗಳಿಗೆ ಅಲ್ಲಿ ಉತ್ತರ ಇಲ್ಲ. ಮುಖ್ಯವಾಗಿ ನಾವು ಹೇಳ್ತೇವಲ್ವಾ, ಚಿಕ್ಕಂದಿನಲ್ಲಿ ನಾವು ಓಡಾಡಿ ಬಂದ ಮನೆಯ ವ್ಯವಸ್ಥೆಯನ್ನೆಲ್ಲ ಒಂದ್ಸರ್ತಿ ಬದಲಿಸಿದ್ರೆ ಇದು ಸರಿ ಇಲ್ಲ, ಮೊದಲಿದ್ದಾಗಿದ್ರೆ ಇದನ್ನೇ ಏನಾದರೂ ಸ್ವಲ್ಪ ಆಲ್ಟರ್ನೇಟ್ ಮಾಡೋದು. ಗೋಡೆ ಇದ್ದಲ್ಲಿ ಬಾಗಿಲಿದ್ದಲ್ಲಿ ಗೋಡೆ, ಇಡೀ ಅದರ ರೂಪುರೇಷೆ ಚೇಂಜ್ ಮಾಡಿದ್ರೆ ನಮ್ಗೆ ಅಲ್ಲೊಂದು ನೆನಪಿರುತ್ತೆ, ನಮಗೊಲ್ಲೊಂದೊಂದು ಸಂಬಂಧ ಇರುತ್ತೆ. ಅಲ್ಲಿ ಕೂತು ಪಾಠ ಮಾಡಿದ್ವಿ. ಈಗ ಆಚಾರ್ಯರು ಇರುವ ಜಾಗದ ಅನಂತಾಸನದ ಭಾಗವನ್ನ ಅದನ್ನ ನಾವು ತೆಗೆದು ಇನ್ನೊಂದು ಕಡೆ ಅಲ್ಲಿ ಚೆನ್ನಾಗಿಲ್ಲ, ಆ ದಿಕ್ಕಲ್ಲಿ ಯಾರಿಗೂ ನೋಡ್ಲಿಕ್ಕಾಗಲ್ಲ ಅಂತ ಹತ್ರ ಮಾಡ್ಕೊಳ್ಬೇಕಂತ ಈಚೆ ಮಾಡಿದ್ರೆ ಹೋಯ್ತು. ಅದು ಎಲ್ಲಿ ಕೂತಿದ್ದಾರೋ ಆ ಜಾಗದಲ್ಲಿ ಒಂದು ವಿಶಿಷ್ಟವಾದ ಒಂದು ಸನ್ನಿಧಾನ, ನಮ್ಮ ಹಿರಿಯರು ಮಾಡಿದಂಥ ತಪಸ್ಸಿನ ಫಲ ಇರುತ್ತೆ. ಅದನ್ನು ಅನುಭವಿಸ್ಲಿಕ್ಕೋಸ್ಕರ, ನೋಡ್ಲಿಕ್ಕೋಸ್ಕರ ನಮ್ಮ ಮಕ್ಕಳು ಎಷ್ಟು ಸಂಸ್ಕಾರವಂತರು ಅಂತ ತಿಳಿಲಿಕ್ಕೋಸ್ಕರ ಆ ಮನೆಗೆ ಬಂದು ಹೋಗ್ತಾರೆ. ಅವ್ರು 1 ತಿಂಗಳವರಿಗೆ ರಜೆ ಪಿತೃಲೋಕದಿಂದ. ಮತ್ತೆ ನಾವು ಯಮದೀಪ ಅಂತ ಮುಂದಿನ ತಿಂಗಳ ತ್ರಯೋದಶಿಯ ದಿವಸದಲ್ಲಿ ಕೊಡ್ಲಿಕ್ಕಿದೆ. ದೀಪ ದಕ್ಷಿಣಕ್ಕೆ ಮುಖ ಮಾಡಿ ಇಡ್ಲಿಕ್ಕಿದೆ. ಅದೇನು ಅಂದ್ರೆ ಅವರು ಮರಳಿ ಪಿತೃಲೋಕಕ್ಕೆ ಹೋಗುವಾಗ ಇದೆಲ್ಲ ನೋಡಿಕೊಂಡು ಸುಖವಾಗಿ, ಅಂದ್ರೆ ಇದರ ಹಿಂದೆ ನಾವು ಕೃಷ್ಣಾಷ್ಟಮಿ, ಗಣೇಶ ಚತುರ್ಥಿ ಇತ್ಯಾದಿ ಮನೆಯ ವೈಭವವನ್ನು ನೋಡಿದ್ದನ್ನ ಅವರು ಅಲ್ಲಿ ನೋಡಿ ಸಂತೋಷ ಪಡ್ತಾರೆ. ಅದಾದ್ಮೇಲೆ ನವರಾತ್ರಿ ದೀಪಾವಳಿದ ಹಬ್ಬದ ಹೊತ್ತಿಗೆ ಗೂಡು ದೀಪ ಅಂತ ನಾವು ಆಕಾಶ ದೀಪ ಅಂತ ಗೋಡೆಯಲ್ಲಿ ಇಟ್ಟರೆ ಅದನ್ನು ನೋಡ್ಕೊಂಡವರು ಈ ಮನೆಯಲ್ಲಿ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ತುಂಬು ಹೃದಯದಿಂದ ಆಶೀರ್ವದಿಸಿ ಹೋಗ್ತಾರಂತೆ. ಅದಷ್ಟು ಆ ಮನಸ್ಸಿನ ತೃಪ್ತಿ ಆ ಮನೆ ಮೇಲೆ ಬಿತ್ತು ಅಂದ್ರೆ ಎಷ್ಟೇ ಆಗುವುದೇ ಇಲ್ಲ ಅಂತ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಸ್ಥಿತಿಗಳು ಕೂಡ ಅತ್ಯಂತ ಸಲೀಸಾಗಿ ಲೀಲಾಜಾಲವಾಗಿ ಅಂದ್ರೆ ಪರಿಹಾರ ಆಗುತ್ತೆ ಅನ್ನೋ ಮಾತನ್ನು ಹೇಳುತ್ತಾರೆ. ಇನ್ನೂ ಒಂದು ಮಾತನ್ನ ಹರಿವಂಶದಲ್ಲಿ ಆಡುವ ಮಾತು, ದೇವತೆಗಳ ಮತ್ತು ಋಷಿಗಳ ಋಣವನ್ನ ತೀರಿಸ್ಲಿಕ್ಕೂ ನಮಗೆ ಶಕ್ತಿ ಕೊಡುವುದು ಇದೇ ಪಿತೃಗಳು ಅಂತ. ನಾವು ಆ ಋಣದಲ್ಲಿ ಬೀಳಬಾರದು ಅಂತಂದ್ರೆ ನಮಗೆ ಅದಕ್ಕೋಸ್ಕರನೇ ಪಿತೃಗಳ ಆರಾಧನೆ ಮಾಡಿದಾಗ ನಮ್ಮ ಅಧ್ಯಯನವೂ ಸುಕರವಾಗುತ್ತೆ.
ಅದರ ಜೊತೆಗೆ ನಮ್ಮ ಮನೆಯ ಎಲ್ಲ ಸ್ಥಿತಿಗತಿಗಳು ಸುಲಭವಾಗಿ ಪರಿಹಾರ ಆಯಿತು. ಆದ್ರಿಂದಾಗಿ ದೇವತಾ ಚಿಂತನೆಯಲ್ಲೂ ಋಷಿಗಳ ಸಂಪತ್ತಿನ ಜೊತೆಗೂ ಅರ್ಚನೆ ಮತ್ತು ತರ್ಪಣಾದಿ ನಿತ್ಯ ಕರ್ಮಗಳನ್ನು ಮಾಡುವುದರಲ್ಲೂ ನಾವು ಗೃಹಸ್ಥನ ಧರ್ಮವನ್ನು ಪಾಲಿಸುವುದರಲ್ಲೂ ನಾವು ಯಶಸ್ವಿಗಳಾಗಿ, ಈಗ ಗೃಹಸ್ಥ ಧರ್ಮ ಪಾಲಿಸುವಾಗ ನಮಗೆ ಮನೆಯ ನೂರಾರು ಸಮಸ್ಯೆಗಳಿದ್ರೆ ನಿತ್ಯದ ಕರ್ತವ್ಯ ಮಾಡುವುದರಲ್ಲೇ ನಾವು ಎಡವುವ ಸಂದರ್ಭಗಳು ಜಾಸ್ತಿ. ಹಾಗಾಗಿ ಪಿತ್ರಾರ್ಜಿತ ಆಸ್ತಿಯ ವಿಷಯದಲ್ಲಿರ್ಬೋದು, ಅಥವಾ ಮಕ್ಕಳ ಹೊಂದಾಣಿಕೆಯಲ್ಲಿರಬಹುದು, ಅಥವಾ ಮನೆಗೆ ಬಂದು ಸೇರಿಕೊಂಡವರ ಜೊತೆಗಿನ ಮಾನಸಿಕ ಸಾಮರಸ್ಯ ಇರಬಹುದು, ಇದೆಲ್ಲವೂ ಕೂಡ ಒದಗುವುದು ಪಿತೃಗಳ ಅನುಗ್ರಹದಿಂದ. ಹಾಗಾಗಿ ಇಂತಹ ವಿಶೇಷ ಅನುಗ್ರಹವನ್ನು ಸಂಪಾದಿಸುವುದಕ್ಕೋಸ್ಕರ ಪಿತೃಗಳ ಆರಾಧನೆ ಮಾಡಬೇಕು, ಅದೇ ಪಿತೃಋಣವನ್ನು ತೀರಿಸುವುದು ಅನ್ನುವ ದೃಷ್ಟಿಯಿಂದ ಹೇಳ್ತಾರೆ. ಇದೇ ಥರದ ಕಥೆ ಜರತ್ಕಾರುವಿಗೂ ಹೇಳುವಂಥದ್ದು. ಸ್ವತಃ ತಾನೇ ತನ್ನ ಪಿತೃಗಳನ್ನು ನೋಡಿಕೊಂಡು ಏನಾಯಿತು ಅಂತ ಕೇಳಿದಾಗ ಅವರೆಲ್ಲ ಚೆನ್ನಾಗಿ ಬೈತಾರೆ. ಯಾರವನು ಹಾಗೆ ಅಂತ ಕೇಳ್ತಾರೆ. ಕೊನೆಗೆ ಇವನ ಹೆಸರು ಹೇಳ್ತಾರೆ, ಅಯ್ಯೋ ನಾನೇ ಅದು ಅಂತ. ಆಮೇಲೆ ಹಾಗಾದ್ರೆ ನೀನು ಒಳ್ಳೆಯ ಸಂತತಿಯನ್ನು ಪಡೆದು ನಮ್ಮ ಋಣವನ್ನು ತೀರಿಸಬೇಕು ಅಂತ ಹೇಳಿದಾಗ, ಇಲ್ಲ ನಾನು ತಪಸ್ಸಿಗೋಸ್ಕರ ಕೂತಿದ್ದೇನೆ ಅಂತ. ನೀನು ತಪಸ್ಸಿಗೆ ಕೂಡುವುದನ್ನು ತಪ್ಪು ಅಂತ ಹೇಳ್ತಿಲ್ಲ, ಆದರೆ ನೀನು ತಪಸ್ಸು ಮಾಡ್ತಾ ನಿನ್ನ ಕರ್ತವ್ಯದ ಜ್ಞಾನದ ಪರಂಪರೆ ಮುಂದುವರಿಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ನಾವೆಲ್ಲರೂ ಇಲ್ಲಿ ಒದ್ದಾಡ್ತಾ ಇದ್ದೇವೆ ಅಂತ ಆ ಋಷಿಗಳ ದೊಡ್ಡ ಜಾಲವೇ ಪ್ರಪಾತಕ್ಕೆ ಬೀಳುವ ಸ್ಥಿತಿಯಲ್ಲಿ ಅವನ ಹತ್ರ ಬೇಡಿಕೊಂಡ ಮೇಲೆ, ನಾನು ಯಾರ ಹತ್ರನೂ ಕೇಳಲ್ಲ, ಯಾರೇ ತಾವಾಗೆ ನನಗೊಂದು ಹೆಂಡತಿಯನ್ನು ನನ್ನ ಹೆಸರಿನವಳನ್ನು ತಂದು ಕೊಟ್ಟರೆ ಮದುವೆ ಆಗ್ತೇನೆ ಅಂತ ಕೂತಿರ್ತಾನೆ. ಗಂಟು ಬೀಳತ್ತೆ ಅಂದರೆ ಕಾಡಲ್ಲೂ ಬೀಳುತ್ತೆ. ಗಂಟು ಬೀಳಲ್ಲ ಅಂತಿದ್ರೆ ಮ್ಯಾಟ್ರಿಮೋನಿಯಲ್ಲಿ 100 ಸರ್ತಿ ಅಪ್ಲಿಕೇಶನ್ ಹಾಕಿದ್ರು ಬರಲ್ಲ. ಆದರೆ ಅದಕ್ಕೆ ನಾವು ಅಲ್ಲಿ ಶ್ರಮ ಹಾಕಬಾರ್ದು, ಪ್ರಯತ್ನ ಹಾಕಬಾರ್ದು ನಾನು ಹೇಳ್ತಿಲ್ಲ. ನಾವು ಅದರ ಜೊತೆಗೆ ನಿತ್ಯ ಮಾಡಿಕೊಳ್ಬೇಕಾದ ನಮ್ಮ ಜಪ, ನಿತ್ಯದ ದೇವತಾ ಅರ್ಚನೆ, ಜೊತೆಗೆ ನಮ್ಮ ತಂದೆ ತಾಯಿಗಳ ಜೊತೆಗಿದ್ದಾಗ ಮಾಡಬೇಕಾದವರ ಸೇವೆ, ಸಾಧ್ಯ ಆದರೆ ನಮ್ಗೆ ಅವಕಾಶ ಇದ್ರೆ ಗೋ ಸೇವೆ, ಇದಿಷ್ಟನ್ನು ಮಾಡ್ಕೊಂಡಿದ್ರೆ ಎಂಥ ದುಸ್ಥಿತಿಯಲ್ಲಿದ್ದ ಹಳ್ಳಿ ಗಮಾರನಿಗೂ ಒಳ್ಳೆ ಮದುವೆ ಆಗುತ್ತೆ. 100 ಕೋಟಿಯ ಒಡೆಯ ಅಂತಿದ್ದವನು ಕೂಡ ಇನ್ನೂ ಯಾವುದೇ ಮದುವೆ ಆಗದೆ ದೇಶದ ಒಂದು ಪಕ್ಷದ ಅಧ್ಯಕ್ಷನಾಗಿಯೂ ಕೂತಿರ್ತಾನೆ. ಅದರಿಂದಾಗಿ ಅದೆಲ್ಲ ಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಮ್ಮ ಪೂರ್ವದ ಇತಿಹಾಸ ಏನು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ನಾವು ನಡ್ಕೊಳ್ಬೇಕು ಅನ್ನುವ ದೃಷ್ಟಿಯಿಂದ ಶ್ರಾದ್ದದ ಪಿತೃಗಳ ಅನುಗ್ರಹದ ಅವಶ್ಯಕತೆಯನ್ನ ಅದು ಹೇಳುತ್ತೆ. ಕೊನೆಗೆ ಹುಡ್ಕೊಂಡು ಬಂದು ವಾಸುಕಿ ತನ್ನ ತಂಗಿಯಾದ ಜರತ್ಕಾರುವನ್ನ ಮದುವೆ ಮಾಡಿಕೊಡುವಾಗ ತನ್ನ ಎಲ್ಲ ನಿಯಮಗಳನ್ನು ಹೇಳುತ್ತಾನೆ. ನಾನು ಈ ನಿಯಮಕ್ಕೆ ಬದ್ಧರಾಗಿದ್ರೆ ಮಾತ್ರ, ನನ್ನ ಹತ್ರ ಮನೆ ಇಲ್ಲ, ಅವಳನ್ನು ಸಾಕ್ಲಿಕ್ಕೆ ದುಡ್ಡಿಲ್ಲ, ಅವಳಿಗೆ ಬೇಕಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ನಾನು ತಪಸ್ವಿ. ಅವನು ಹೇಳ್ತಾನೆ, ನಂದೇ ಮನೆ ಕೊಡ್ತೇನೆ, ನನ್ನ ತಂಗಿಯನ್ನೇ ಕೊಡ್ತೇನೆ, ನೀನು ಯಾವಾಗ ಬೇಕಾದರೂ ಅವಳ ಜೊತೆಗಿರ್ಬೋದು, ನಿನಗೆ ಏನು ವ್ಯವಸ್ಥೆ ಬೇಕೋ ಎಲ್ಲ ನಾನು ಮಾಡ್ತೇನೆ ಅಂತ ಕರ್ಕೊಂಡು ಹೋಗಿ ಮದುವೆ ಮಾಡಿ, ಯಾವುದೋ ಒಂದು ಪ್ರಸಂಗದಲ್ಲಿ ಹೊರಡುವಾಗ ಆ ಗರ್ಭದಲ್ಲಿ ಇರುವಂತಹ ಮಗುವಿಗೆ ಆಶೀರ್ವಾದ ಮಾಡಿ ತಾನು ತಪಸ್ಸಿಗೆ ಹೋಗ್ತೇನೆ ಅಂತ ಹೊರಡುತ್ತಾನೆ. ಅಲ್ಲೇ ಬಂದವನು ಆಸ್ತಿಕ. ಇಡೀ ಸರ್ಪಯಾಗದ ಮಹಾ ಅನರ್ಥವನ್ನು ತಪ್ಪಿಸ್ಲಿಕ್ಕೋಸ್ಕರ ಬಂದ ಹುಡುಗ. ಅವನು ಸಮಗ್ರ ವೇದಗಳ ಚೆನ್ನಾದ ಅಧ್ಯಯನವನ್ನು ಮಾಡಿ ಆ ಮಗುವಿಗೆ ಅವನ ಆಶೀರ್ವಾದ ಮಾಡಿ ಹೊರಟಾದ್ರಿಂದಾಗಿ ಮುಂದೆ ಅವನಿಗೆ ಪಿತೃಲೋಕದ ದಾರಿ ಅನ್ನೋದು ಸರಿಯಾಗಿ ತೆರೆದು ಅವನು ಉದ್ಧತನಾದ ಅನ್ನೋ ಮಾತು ಬರುತ್ತೆ. ಹೀಗೆ ನಮ್ಮ ನಿತ್ಯದ ಎಲ್ಲ ಕಾರ್ಯಗಳ ಜೊತೆಗೆ ಈ ಶ್ರದ್ಧೆಯಿಂದ ಮಾಡಬೇಕಾದ ಶ್ರಾದ್ದ ಕಾರ್ಯವೂ ಕೂಡ ಅಷ್ಟು ಮುಖ್ಯವಾದದ್ದು. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಶ್ರಾದ್ದ ಅಂದರೆ ಕೇವಲ ನಮ್ಮ ತಲೆಯಲ್ಲಿರುವಂಥದ್ದು ವಾರ್ಷಿಕ ಶ್ರಾದ್ದ ಅಥವಾ ಪಕ್ಷ ಶ್ರಾದ್ದ ಅಂತ. ಮದುವೆಯಲ್ಲೂ ಶ್ರಾದ್ದ ಇದೆ, ಉಪನಯನದಲ್ಲೂ ಶ್ರಾದ್ದ ಇದೆ, ಅಶ್ವಮೇಧ ಯಾಗ ಮಾಡುವುದಾದ್ರೂ ಶ್ರಾದ್ದ ಇದೆ. ಯಾವುದೇ ಮನೆಗೆ ಸಂಬಂಧಪಟ್ಟ ಸತ್ಕರ್ಮ, ಶ್ರೌತ ಅಥವಾ ಸ್ಮಾರ್ತ, ಯಾವುದೇ ಯಾಗಾದಿ ಕರ್ಮಗಳನ್ನು ಮಾಡುವಾಗಲೂ ನಮ್ಮ ಪೂರ್ವ ಪಿತೃಗಳನ್ನು ಸ್ಮರಣೆ ಮಾಡಿಕೊಂಡು ನಾಂದಿ ಶ್ರಾದ್ದವನ್ನು ಮಾಡಿಯೇ ಅವರಿಂದ ಅನುಗ್ರಹ ಪಡೆದೇ ನಮ್ಮ ಮುಂದಿನ ಕರ್ತವ್ಯವನ್ನು ಮಾಡಬೇಕಾದ್ರಿಂದಾಗಿ ಶ್ರಾದ್ದ ಅಂದರೆ ಮೂಗು ಮುರಿಯುವ ಅಥವಾ ಮೈಲಿಗೆ ಆಗುವ ಅಥವಾ ಅಪಶಕುನ ಅನ್ನುವ ರೀತಿಯ ಯಾವುದೇ ಸಂಗತಿಗಳನ್ನು ನಾವು ಚಿಂತಿಸುವ ಹಾಗಿಲ್ಲ. ಅದು ನಮಗಿರಬೇಕಾದ ಮೊದಲ ಎಚ್ಚರ. ಶ್ರಾದ್ದ ಅಂದರೆ ಕೆಲವೊಂದು ಸರ್ತಿ ನಮ್ಗೆ ಏನಾಗುತ್ತೆ ಅಂದರೆ, ಕೆಲವು ಸಂಗತಿಗಳನ್ನು ಯೋಚನೆ ಮಾಡಿದ್ರೆ ಅದರಿಂದಲೇ ಏನೋ ಮರಣ ಬಂದುಬಿಡುತ್ತೆ ಅನ್ನುವ ಗರುಡ ಪುರಾಣ ಕೇಳಿದ್ರೆ ಸಾಕು. ಆ ಸಂದರ್ಭ ಬಿಟ್ಟು ಬೇರೆ ಸಂದರ್ಭದಲ್ಲಿ ಕೇಳಲೂಬಾರ್ದು, ಬೇರೆ ಸಂದರ್ಭದಲ್ಲಿ ಓದಲೂಬಾರ್ದು, ಮನೆಯಲ್ಲಿ ತಂದು ಪುಸ್ತಕ ಇಟ್ಕೊಳ್ಳೂಬಾರ್ದು. ಇದೆಲ್ಲ ನಾವೇ ತಂದುಕೊಂಡು ಇದನ್ನು ಧರ್ಮಶಾಸ್ತ್ರದ ಹೆಸರು ಹೇಳಿದ್ರಿಂದ ಧರ್ಮಶಾಸ್ತ್ರದ ಮೇಲೆ ಸಾಮಾನ್ಯ ಜನಕ್ಕೆ ಒಂದು ಎವರ್ಷನ್ ಬರುವುದಕ್ಕೆ ಕಾರಣ ಆಗುತ್ತೆ. ವಸ್ತುತಃ ಈಗ ಹೇಳುವವನು ಓದಿರ್ಬೇಕು ತಾನೆ, ಅವನು ತನ್ನ ತಂದೆ ಹೋದ ಮೇಲೇ ಓದಬೇಕು ಅಂತಾದರೆ ಯಾವಾಗ ಹೇಳೋದು, ಅವನು ಯಾರಿಗೆ ಹೇಳೋದು, ಯಾಕೆ ಹೇಳಬೇಕು ಅಂದರೆ ಇದೆಲ್ಲ ಒಂದಕ್ಕೊಂದು ಚೂರು ತಲೆ ಯೋಚನೆ ಮಾಡಿದರೆ, ಖರ್ಚು ಮಾಡಿದರೆ ಈ ಎಲ್ಲ ಭ್ರಮೆಗಳಿಂದಲೂ ನಾವು ಪಾರಾಗುವುದಕ್ಕೆ ಬೇಕಾದ ಸಂಗತಿಗಳನ್ನು ಈ ಶ್ರಾದ್ದದ ಹಿನ್ನೆಲೆಯಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಬರುವಂಥದ್ದು. ಇದರ ಜೊತೆಗೆ ಸಂತಾನ, ಸಂಪತ್ತು, ಒಳ್ಳೆಯ ಉದ್ಯೋಗದಲ್ಲಿ ನೆಮ್ಮದಿ, ಸಂಬಂಧ, ಯಾವುದೇ ಒಂದು
ದೋಷಗಳನ್ನು ಕೇಳಲಿಕ್ಕೆ ಹೋದಾಗ, ಅಂದರೆ ಇದು ಸಾಮಾನ್ಯ ಎರಡು ಥರ ಇದೆ. ಈಗ ನಮ್ಮಲ್ಲಿ ಸಾಮಾನ್ಯ ಘಟ್ಟದಿಂದ ಕೆಳಭಾಗದಲ್ಲಾಗುವಾಗ ಇದರ ಜೊತೆಗೆ ಇನ್ನೊಂದು ಸೇರಿಕೊಳ್ಳುತ್ತೆ, ನಾಗದೋಷ ಅಂತ. ಇಲ್ಲಿ ಅದರ ಪರಿಸ್ಥಿತಿಗಳು ಕಮ್ಮಿ. ಪಿತೃದೋಷ, ನಾಗದೋಷ ಇದು ಎರಡು ಪ್ರಧಾನವಾದ ಸಮಸ್ಯೆಗಳಾಗಿ ಕಾಡುತ್ತೆ. ಯಾಕೆಂದರೆ ಒಂದು, ನಮ್ಮ ಮನೆಯಲ್ಲಿ ನಾವು ಆ ಕರ್ತವ್ಯ ಮಾಡದೇ ಇರುವುದು. ಒಂದು, ಬದುಕಿರುವಾಗ ನನ್ನ ದುಡ್ಡು, ನನ್ನ ಸಂಪಾದನೆ, ನನ್ನ ಪ್ರೈವೇಸಿ, ನಾನು ಇದನ್ನು ಯಾರ ಜೊತೆಗೂ ಹಂಚಿಕೊಳ್ಳಿಕ್ಕೆ ತಯಾರಿಲ್ಲ ಅನ್ನುವಂಥ ಇವತ್ತಿನ ಒಂದು ಹೊಸ ಮನಸ್ಥಿತಿ ಏನಿದೆ, ಇದು ಒಂದು ರೀತಿಯಲ್ಲಿ ನಮ್ಮ ಪೂರ್ವಜರ ಜೊತೆಗಿನ, ಅಂದರೆ ನಾವು ಎಲ್ಲದಕ್ಕೂ ಜನರೇಷನ್ ಗ್ಯಾಪ್ ಅಂತ ಒಂದು ದೊಡ್ಡ ಹೆಸರು ಕೊಟ್ಟು ಅವರನ್ನು ಬೇರೆನೇ ದೂರದಲ್ಲಿ, ಅವ್ರಿಗೊಂದು ಫೋನ್ ಮಾಡ್ಲಿಕ್ಕೆ ಬರಲ್ಲ, ಅಯ್ಯೋ ಅದು ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ದಡ್ಡ ಅಂತ ಯಾರು ಹೇಳಿದ್ದು? ಋಷಿಗಳಿಗೂ ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ಅವ್ರು ಮೋಕ್ಷಕ್ಕೆ ಹೋಗಿಲ್ವಾ? ಅದು ಬರುವುದಿಲ್ಲ ಅಂತ ತಾತ್ಪರ್ಯ ಅಲ್ಲ, ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಅವರು ಸಮಾಜದಲ್ಲಿ ಬದುಕಲಿಕ್ಕೆ ಅನರ್ಹರು ಅನ್ನುವ ರೀತಿಯ ಒಂದು ದೃಷ್ಟಿಕೋನ ಇವತ್ತಿನ ಹೊಸ ಪೀಳಿಗೆಯ ಮುಂದೆ ಬಂದು ಅವರನ್ನು ತುಂಬ ಧಿಕ್ಕರಿಸುವ ಮಾತಿದೆ. ಇದು ಅವರ ಮನಸ್ಸಿಗೆ ನಾವು ಕೊಡುವ ನೋವು. ಅವರನ್ನು ನಾವೇ ಹೇಳಬೇಕು, ಅಯ್ಯೋ ಇದು ಗೊತ್ತಿಲ್ಲ ಅಂದರೆ ಏನು, ಇದಕ್ಕಿಂತ ನೀವು ಬೇಕಾದಷ್ಟು. ಅವರೇ ಎಷ್ಟೋ ಸರ್ತಿ ಮಕ್ಕಳೇ ತಂದೆ ತಾಯಿಯರೇ ಮಕ್ಕಳ ದೂರು ಹೇಳಲಿಕ್ಕೆ ಬಂದಾಗ ಅವ್ರಿಗೆ ಗೊತ್ತಿರುವಷ್ಟು ನಮ್ಗೆ ಗೊತ್ತಿಲ್ಲ ಅಂತ ನಮ್ಮ ಹತ್ರ ಅಳ್ತಾರೆ. ಆಗ ನಾವು ಮಕ್ಕಳನ್ನೇ ತಯಾರು ಮಾಡಬೇಕು. ಅಯ್ಯೋ ಫೋನ್ ಮಾಡೋದು ಗೊತ್ತಿಲ್ಲ ಅಂದ ತಕ್ಷಣ ಅವರಿಗೆ ಏನು ಗೊತ್ತಿಲ್ಲ ಅಂತ ಅರ್ಥ ಅಲ್ಲ. ಇದೂ ಕೂಡ ನಾವು ಶ್ರದ್ಧೆಯಿಂದ ನಮ್ಮ ತಂದೆ ತಾಯಿಗಳ ಸುಖವನ್ನು ನೋಡ್ಕೊಳ್ಳಿಕ್ಕೆ ಬೇಕಿರುವ ಒಂದು ಮುಖ್ಯ ಕಾರ್ಯ. ಇದು ಒಂದಿಷ್ಟು ಬದುಕಿರುವಾಗ ವಾಕ್ಯಕರಣ ಅಂತ ಅನ್ನೋದಾದರೆ, ನಂತರದಲ್ಲಿ 12-13 ಮಾಸಿಕಗಳಲ್ಲಿ ಮಾಡುವಂಥದ್ದನ್ನು ಕ್ರಮವಾಗಿ ಅವರು ಅದು ಏನು ಇದೆ ಅಂತ ಹೇಳ್ತಾರೆ. ಆದರೆ ಅದನ್ನು ಏನು ಮಾಡ್ತಾರೆ ಅಂದರೆ, ಎಲ್ಲೋ ವಿದೇಶಕ್ಕೆ ಹೋಗೋದೋ ಇನ್ನೇನೋ ಮಾಡ್ತಾರೆ ಅಂತ ಎಲ್ಲ ಒಟ್ಟಿಗೆ 100 ಪಿಂಡಗಳನ್ನು ಒಟ್ಟಿಗೆ ಉದುರಿಸಿ ಮುಗಿದು ಹೋಯಿತು ಅಂತನ್ನುವಂತಹ ಒಂದು ಗಡಿಬಿಡಿಯ ಅಥವಾ ಬೇಜವಾಬ್ದಾರಿ ಅಥವಾ ಔದಾಸೀನ್ಯದ ಪ್ರಕ್ರಿಯೆಯಾಗಿ ನಡೆದು ಬರುತ್ತೆ. ಇದು ಒಂದು ರೀತಿ ದೋಷವೇ. ನಮಗೆ ತೀರಾ ಸಮಸ್ಯೆ ಇದೆ ಅಂತ ಅನ್ನೋದಾದ್ರೆ ಅದು ಗೊತ್ತೇ ಆಗುತ್ತೆ. ತೀರಾ ಅಸಹಾಯಕರಾಗಿ ಇರಬೇಕಾದ ಸ್ಥಿತಿಯಲ್ಲಿ ಇದನ್ನು ಮಾಡಿದರೆ ಅದು ಅಕಸ್ಮಾತ್ ಅಂಥದ್ದೊಂದು ಮಾತಿದೆ. ಆದರೆ ನಮಗೆ ಮುಂದೆ ಮಾಡಲಿಕ್ಕೆ ಅವಕಾಶ ಇದ್ದಾಗಲೂ ನಾವು ಅದನ್ನು ಸುಲಭೀಕರಿಸಿ ಹೋದೆವು ಅಂತಾದರೆ, ಭಾರತದಲ್ಲೇ ಒಂದು ಮುಂದೆ ಮಾತು ಬರುತ್ತೆ ಒಂದು ಕಡೆ, ಆಪದ್ಧರ್ಮ ಅನ್ನೋದು ಆಪತ್ತು ಬಂದಾಗ ಮಾತ್ರ ಮಾಡಬೇಕು ಹೊರತು ಆಪತ್ತನ್ನೇ ಒದಗಿಸಿಕೊಂಡು ಮಾಡ್ತಾ ಇದ್ರೆ ಆ ಆಪತ್ತನ್ನೇ ನಾವು ಜೀವನದ ಪೂರ್ತಿ ಅನುಭವಿಸಬೇಕಾಗತ್ತೆ ಅಂತ. ಅದರಿಂದಾಗಿ ನಾವು ಆಪತ್ತಿಗೆ ಹೇಳಿದ ಸಂಗತಿಗಳನ್ನು ಯಾವತ್ತಿಗೂ ಅಂತ ಇಟ್ಟುಕೊಳ್ಬಾರ್ದು. ಇದು ನಾವು ಶ್ರಾದ್ದದಲ್ಲಿ ಕೆಲವೊಂದು ಸರ್ತಿ ಮಾಡುವ ತಪ್ಪುಗಳಾಗಿ. ಇದರ ಜೊತೆಗೆ ಒಂದು ಸರ್ತಿ ಗಯಾ ಶ್ರಾದ್ದವೋ ಕಾಶಿಯಲ್ಲಿ ಶ್ರಾದ್ದವನ್ನು ಮಾಡಿದರೆ ಆಮೇಲೆ ಜೀವನ ಪೂರ್ತಿ ಮಾಡಬೇಕಾಗಿಲ್ಲ ಅನ್ನೋದು ಕೆಲವರ ಒಂದು ವಾದ ಇದೆ. ಇದು ಕೂಡ ಅಲ್ಲೇ ಮಾತಿದೆ, ಗಯಾ ಶ್ರಾದ್ದವನ್ನು ಪ್ರತಿ ವರ್ಷ ಮಾಡಬೇಕು, ನಿತ್ಯ ಶ್ರಾದ್ದವನ್ನು ಮಾಡಬೇಕು, ನಮ್ಮ ವಾಕ್ಯವನ್ನು ನಡೆಸಬೇಕು ಅಂತ ಅನ್ನೋ ಎಲ್ಲ ಮಾತುಗಳನ್ನು ಹೇಳುವಾಗ ಮಧ್ಯದಲ್ಲಿ ಬಂದದ್ದು. ಅಂದರೆ ಗಯಾ ಶ್ರಾದ್ದವನ್ನು ಮಾಡಿದರೂ ನಿತ್ಯದಲ್ಲಿ ನಾವು ವಾರ್ಷಿಕ ಶ್ರಾದ್ದ ಮಾಡೋದು ಮಾಡಲೇಬೇಕು. ಪ್ರತಿ ವರ್ಷ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೂ ಗಯಾ ಶ್ರಾದ್ದಾದಿಗಳನ್ನು ದೋಷ ಇಲ್ಲ, ಮಾಡಿದರೆ ಒಳ್ಳೆಯದು ಅಂತ, ಮಾಡಿದರೆ ಒಳ್ಳೆಯದು. ನಮ್ಮ ತಲೆಯಲ್ಲಿ ಏನಂದ್ರೆ ಅದು ಕೆಲವೊಂದು ಸರ್ತಿ ಆ ಥರ ವಾಕ್ಯ ಇದೆ ಪುರಾಣಗಳಲ್ಲಿ, ಅರ್ಥವಾದ ಅಂತ ಹೇಳ್ತಾರೆ. ಅದನ್ನು ಇಲ್ಲಿ ಮಾಡಿದರೆ ಅಷ್ಟು ಪುಣ್ಯ ಅನ್ನುವ ಅರ್ಥದಲ್ಲಿ ಮತ್ತೆ ಶ್ರಾದ್ದ ಮಾಡದೇ ಇದ್ರೂ ತೊಂದರೆ ಇಲ್ಲ, ಅಷ್ಟು ಪುಣ್ಯ. ನಾವು ಕೆಲವೊಮ್ಮೆ ಮಧ್ಯಾಹ್ನ ಊಟ ಮಾಡಿದ ಮೇಲೆ ಹೇಳುದುಂಟು, ರಾತ್ರಿ ಊಟ ಮಾಡದೇ ಇದ್ರೂ ತೊಂದರೆ ಇಲ್ಲ, ಅಷ್ಟು ಹೊಟ್ಟೆ ತುಂಬಿತು ಅಂತ. ಮತ್ತೆ ರಾತ್ರಿ ಯಥಾ ಪ್ರಕಾರ ಇದ್ದೇ ಇರುತ್ತೆ, ಸ್ವಲ್ಪ ಉಪ್ಪಿಟ್ಟು ಅವಲಕ್ಕಿ ಪಾಯಸ ಅಂತ. ಆದರೆ ಬೆಳಿಗ್ಗೆ ಹೇಳುವಾಗ ಹಾಗೊಂದು ಮಾತು ಬರುತ್ತೆ. ಅದರ ತಾತ್ಪರ್ಯ ಏನು? ಬೆಳಿಗ್ಗೆ ಮಧ್ಯಾಹ್ನ ಊಟದ ಹೊತ್ತಿನ ನಾವು ಹೇಳಿದರ ತಾತ್ಪರ್ಯ ಏನು? ಅಷ್ಟು ಹೊಟ್ಟೆ ತುಂಬಿದೆ ಅನ್ನೋದು ಅಷ್ಟೇ ತಾತ್ಪರ್ಯ ಹೊರತು ರಾತ್ರಿ ತಿನ್ನುವುದೇ ಇಲ್ಲ ಅನ್ನೋ ಪ್ರತಿಜ್ಞೆ ಅಲ್ಲ ಅದು. ಹಾಗೇನೆ ಗಯಾ ಮೊದಲಾದ ಕ್ಷೇತ್ರಗಳಲ್ಲಿ ಶ್ರಾದ್ದ ಮಾಡಿದರೆ ಅಷ್ಟು ಶ್ರಾದ್ದ ಮಾಡಿದ ಪುಣ್ಯ ಅನ್ನೋದರ ತಾತ್ಪರ್ಯ ಆ ಸ್ಥಾನದಲ್ಲಿ ಮಾಡಿದರೆ ಅಷ್ಟು ಒಳ್ಳೆಯದು, ಅದು ಪಿತೃದೇವತೆಗಳಿಗೆ ತುಂಬ ಖುಷಿ ಕೊಡುವಂಥದ್ದು ಅನ್ನುವ ಹಿನ್ನೆಲೆಯಲ್ಲಿ ಆ ಮಾತು ಬಂದಿರುವಂಥದ್ದು. ಅದಕ್ಕೆ ಶ್ರಾದ್ದ, ಯಜ್ಞ, ವಿವಾಹ, ಮಧುಬರ್ಕ, ಇನ್ನು ಶಿಷ್ಯನಿಗೆ ದೀಕ್ಷೆಯನ್ನು ಕೊಡುವ ಸಂದರ್ಭ, ಇಲ್ಲೂ ಕೂಡ ಅವನು ಶ್ರಾದ್ದವನ್ನು ಮಾಡಿ ಆ ದೀಕ್ಷೆಯನ್ನು ಪಡೆಯುವಂಥದ್ದು ಅಂತ ಹೇಳ್ತಾರೆ. ಅದರ ಹೊತ್ತಿನಲ್ಲಿ ಶ್ರಾದ್ದದ ಮುಖ್ಯವಾದ ಭಾಗಗಳೇನು ಅಂತ ಬಂದಾಗ 3 ಅಂಶಗಳನ್ನು ನಾವು ನೋಡ್ತೇವೆ. ಒಂದು, ಋತ್ವಿಜರನ್ನು ಭೋಜನದ ವ್ಯವಸ್ಥೆಯಲ್ಲಿ ಕೂಡಿಸುವಂಥದ್ದು, ಜೊತೆಗೆ ಪಿಂಡ ಪ್ರದಾನ ಅಂತ ಅನ್ನೋದು, ತರ್ಪಣ ಅನ್ನುವಂಥದ್ದು. ಇದರಲ್ಲಿ ಕೆಲವರಿಗೆ ಕೆಲವು ಪ್ರಧಾನ ಆಗುತ್ತೆ. ಯಾಜುಷರಿಗೆ ಪಿಂಡ ಪ್ರದಾನವೇ ಪ್ರಧಾನ ಆಗುತ್ತೆ. ಋಗ್ವೇದಗಳಿಗಾಗುವಾಗ ಆ ಸ್ಥಾನದಲ್ಲಿ ಕೂಡಿಸಿ ಋತ್ವಿಜರನ್ನ ಭೋಜನ ಮಾಡುವಂತೆ ಮಾಡುವ ವ್ಯವಸ್ಥೆಯೇ ಪ್ರಧಾನ ಅಂತಿದೆ. ಆದರೆ ಅದು ಹೋಗ್ಬಿಟ್ಟಿದೆ, ಹೆಚ್ಚು ಕಮ್ಮಿ ಎಲ್ಲ ಕಡೆ ಅದು ಒಂದು ರೀತಿ ಲುಪ್ತವಾಗಿದೆ. ಇದೂ ಒಂದು ದೋಷ ನನಗನ್ನಿಸೋದು. ಎಷ್ಟೋ ಸರ್ತಿ ಅದನ್ನು ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಎಷ್ಟೋ ಜನಕ್ಕೆ ಅವರ ಮನೆಯ ಸಮಸ್ಯೆಗಳು ತಾನಾಗಿ ತಿಳಿಯಾಗಿದೆ. ನಮಗೆ ಒಂದು ಮಾತಿದೆ, ಶ್ರಾದ್ದಕ್ಕಾಗುವಾಗ ಹೇಳುವ ಮಾತು, 100 ಜನರನ್ನು ಸೇರಿಸ್ಲಿಕ್ಕಿಲ್ಲ. ಕೇವಲ ಆ ಪಿತೃಗಳಿಗೆ ಸಂಬಂಧಪಟ್ಟ ದೀಕ್ಷೆ ಅಂದರೆ ಅಕ್ಷತೆ ಕಾಳನ್ನು ಯಾರು ಧರಿಸ್ಲಿಕ್ಕೆ ಯೋಗ್ಯರೋ ಅವರು ಮಾತ್ರ ಅಲ್ಲಿ ಆಹ್ವಾನಿತರು. ಅದು ಕರಿಬೇಕು ಅಂತಿಲ್ಲ, ಗೊತ್ತಿದ್ರೆ ಸಾಕು ಅಲ್ಲಿಗೆ ಹೋಗ್ಲಿಕ್ಕೆ. ಇನ್ನಿ ಆ ಶ್ರೋತ್ರಿಯರಿದ್ದಾರಲ್ಲ ಅವರು ಮಾತ್ರ ನಿಮಂತ್ರಿತರು.
ಉಳಿದವರು ಯಾರೂ ಬೇರೆಯವರು ನಮ್ಮ ಮನೆಗೆ ಅವ್ರ ಮನೆಗೆ ನಮ್ಗೊಂದು ಯಾವಾಗಲೂ ಊಟ ಕರೀತಾರೆ, ನಮ್ಮ ಮನೇಲಿ ಬೇರೆ ಏನು ಕಾರ್ಯಕ್ರಮ ಇಲ್ಲ, ಕರೆದು ಬಿಡೋಣ ಅವರನ್ನು, ಈ ಮನೆಗೆ ಪಕ್ಕದ ಮನೆಯಲ್ಲೇ ಇದ್ದಾರೆ. ಎಷ್ಟೋ ಕಡೆಗಳಲ್ಲಿ ಅದೊಂಥರ ಗೆಟ್ಟುಗೆ ಥರ ಆಗಿ ಹೋಗುತ್ತೆ. ಶ್ರಾದ್ದ ಅನ್ನೋದರ ಸೀರಿಯಸ್ನೆಸ್ಸೇ ಇರುವುದಿಲ್ಲ. ಅದಾದದ್ದೂ ದೋಷವೇ. ನಾವು ಪಿತೃದೇವತೆಗಳನ್ನು ಕರೆದು ಮಾಡುವ ಅವಮಾನ ಅದು. ಅವರನ್ನು ಕರೆದ ಮೇಲೆ ಅವರ ವಿಷಯವನ್ನು ಬಿಟ್ಟು ಬೇರೆ ಏನೂ ಯೋಚನೆಯಲ್ಲಿ ಬರಬಾರ್ದು. ಅದಕ್ಕೋಸ್ಕರ ನೋಡಿ, ಬೇರೆ ವ್ರತಗಳಿಗಿಂತ ಹೆಚ್ಚು ನಿಯಮಗಳನ್ನು ಅಲ್ಲಿ ಹೇಳ್ತಾರೆ. ದೇವತಾ ಪೂಜೆಗಳಲ್ಲಾಗುವಾಗಲೂ ಸ್ವಲ್ಪ ಪದಾರ್ಥಗಳು ಆಚೆ ಈಚೆ ಆಯಿತು ಅಂತಂದ್ರು ಅದಕ್ಕೆ ಕ್ಷಮೆ ಇದೆ. ಆದರೆ ಈ ಪಿತೃಕಾರ್ಯಕ್ಕೆ ಸಂಬಂಧಪಟ್ಟಂತ ದೋಷಗಳು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಅದು ಮಹಾ ಅನರ್ಥಕ್ಕೆ ಕಾರಣ ಆಗುತ್ತೆ ಅನ್ನುವ ಎಚ್ಚರಿಕೆಯಿಂದಲೇ ಶ್ರದ್ಧೆ ವಹಿಸಬೇಕು ಅಂತ ಹೇಳುದು. ಬೇರೆ ಅಶ್ರದ್ಧೆಯಿಂದ ಮಾಡುದು, ಇದು ಶ್ರದ್ಧೆಯಿಂದ ಮಾಡುದು ಅನ್ನೋ ತಾತ್ಪರ್ಯ ಅಲ್ಲ. ಬೇರೆದಕ್ಕಿಂತ ಹೆಚ್ಚು ಶ್ರದ್ಧೆ ಇಲ್ಲಿ ಇರಬೇಕು ಅನ್ನೋದು ಅದರ ಮುಖ್ಯ ಅಂಶವನ್ನ ಅಲ್ಲಿ ಹೇಳುವಂಥದ್ದು. ಹೀಗೆ ಶ್ರಾದ್ದದ ದಿವಸ ಯಜಮಾನ ಹೇಗಿರಬೇಕು ಅನ್ನೋದನ್ನು ಅವರು ಹೇಳ್ತಾ, ದಂತ ಕಾಷ್ಠದಿಂದ ಧಾವನ ಮಾಡಲಿಕ್ಕಿಲ್ಲ. ಧಾವನ ಮಾಡುವುದು ಬರೀ ಕೈಯಲ್ಲಿ ಮಾಡಬಹುದು. ಕಾಷ್ಟ ಹಾಕಿ, ಇವತ್ತು ಕಾಷ್ಟವೂ ಇಲ್ಲ ಬಿಡಿ, ನಾವು ಬ್ರಷ್ ಅದನ್ನು ಬಿಡಿ ಅಂತ ಹೇಳುದಷ್ಟೇ. ಬ್ರಷ್ ಹಾಕಿ ಅವತ್ತು ಹಲ್ಲುಜ್ಜುವಂಥದ್ದಿಲ್ಲ. ತಾಂಬೂಲ ಸೇವನೆ ಇಲ್ಲ, ಅಭ್ಯಂಗ ಸ್ನಾನ ಇಲ್ಲ. ಆಮೇಲೆ ಅವತ್ತು ಆ ಮಧ್ಯಾಹ್ನದ ಹೊತ್ತು ಊಟ ಮಾಡಿದ ಮೇಲೆ ಮತ್ತೆ ರಾತ್ರಿ ಮತ್ತೊಮ್ಮೆ ಆಹಾರ ಸೇವನೆ ಇಲ್ಲ, ಏಕಭೋಜನ. ಅದರ ಜೊತೆಗೆ ನೆಲದಲ್ಲಿ ಮಲಗುವಂಥದ್ದು ಹಿಂದಿನ ದಿವಸವೂ ಕೂಡ, ಆ ದಿವಸವೂ ಕೂಡ ತನ್ನ ಸ್ತ್ರೀಯ ಭೋಗವನ್ನು ಬಿಡುವಂಥದ್ದು. ಸಾಧ್ಯವಾದರೆ ಔಷಧಿಯ ಸೇವನೆಯೂ ಕೂಡ ಬೇಡ ಅಂತ ಹೇಳ್ತಾರೆ. ಅದು ಅವರು ಹೇಳ್ತಾರೆ, ಅವರಿಗೂ ಗೊತ್ತಿದೆ. ತೀರಾ ಅನಾನುಕೂಲ ಇದ್ರೆ ಅದನ್ನು ಮಾಡಬಹುದು, ತಪ್ಪೇನಿಲ್ಲ. ಯಾಕೆಂದ್ರೆ ನಾಳೆಗೆ ಮತ್ತೆ ಇನ್ನೊಂದು ಕರ್ಮ ಮಾಡ್ಲಿಕ್ಕೆ ಈ ದೇಹ ಬೇಕಲ್ವಾ. ಅದರಿಂದಾಗಿ ಅಂಥ ಸ್ಥಿತಿಯಲ್ಲಿ ಇಲ್ಲ ನಾಳದ ಇವ್ರದೇ ಶ್ರಾದ್ದ ಆಗಿಬಿಟ್ರೆ ಕಷ್ಟ. ಅದಕ್ಕೋಸ್ಕರ ಅಂತಹ ಸಂದರ್ಭ ಬಿಟ್ಟು ಬೇರೆ ಸಂದರ್ಭದಲ್ಲಿ ಔಷಧಿಯನ್ನು ಸೇವಿಸದೇ ಇದ್ರೂ ಕೂಡ ಆ ದಿವಸಕ್ಕೆ ಒಂದು ದಿವಸಕ್ಕೆ ಅದು ಯೋಗ್ಯ ಅಂತ ಇಷ್ಟು ಹೇಳಿ, ಇದರ ಜೊತೆಗೆ ಇನ್ನೊಂದು ಹೇಳುವಂಥದ್ದು ಪರಾನ್ನ ತ್ಯಾಗ. ಬೇರೆಯವರ ಮನೆಯಲ್ಲಿ ಆಹಾರವನ್ನು ಸ್ವೀಕರಿಸದೇ ಇರುವುದು ಕೂಡ ಒಂದು ವ್ರತ ಈ ದಿವಸದ ಹಿಂದಿನ ಮುಂದಿನ ದಿನಗಳಿಗೆ ಸಂಬಂಧಪಟ್ಟಂತೆ. ಯಾಕೆಂದ್ರೆ ಮರುದಿವಸ ಅನ್ನೋದು ಅದು ಪರೇಹನಿ ತೀರ್ಥರ್ಪಣ ಅಂತ ಅವತ್ತೇ ಮುಗಿಸುವಾಗಲೇ ಕೊಟ್ಟು ಬಿಡ್ತಾರೆ. ಹೇಳುವುದು ಪರೇಹನಿ ತೀರ್ಥರ್ಪಣ ಅಂತ ಸಂಕಲ್ಪ ಮಾಡಿ ಆ ದಿವಸವೇ ಕೊಟ್ಟು ಬಿಡುವಂಥದ್ದು. ಅದು ಸಾಧ್ಯವಾದರೆ ಮರು ದಿವಸ ಕೊಟ್ಟರೇನೆ ಹೆಚ್ಚು ಶ್ರೇಯಸ್ಕರ. ಹಾಗಾಗಿ ಹಿಂದಿನ ದಿವಸದಿಂದ ಮರುದಿವಸದ ತನಕ 3 ದಿವಸದ ಒಂದು ರೀತಿಯ ಸಂಬಂಧ ಇರುವುದರಿಂದ, ಒಂದು ರೀತಿ ಏಕಾದಶಿ ವ್ರತ ಇದ್ದ ಹಾಗೇನೆ, ದಶಮಿ ದ್ವಾದಶಿ ಇದ್ದ ಹಾಗೇನೆ ಪಿತೃಗೆ ಸಂಬಂಧಪಟ್ಟ ದಿನವೂ ಕೂಡ ಪೂರ್ವದ ಪರದ ದಿನದ 3 ದಿನದ ಸಂಯೋಗದಿಂದ ಆ ವ್ರತ ಅನ್ನೋದು ಆಚರಣೆಗೆ ಯೋಗ್ಯವಾದದ್ದು ಅಂತನ್ನುವಂಥದ್ದು. ಹೀಗೆ ಇದಾದ್ಮೇಲೆ ಇನ್ನೊಂದು ಮಾತಿದೆ. ಶ್ರಾದ್ದದಕ್ಕೆ ಅಕಸ್ಮಾತ್ ಯಾರಾದರೂ ಹೋಗಿ ಭೋಜನ ಮಾಡಿ ಬಂದ್ರೆ ಆಮೇಲೆ ಅವನು ವಿಶೇಷವಾದ ಪಾರಾಯಣ, ಪ್ರವಚನ ಅಥವಾ ಬೇರೆ ಏನಾದರೂ ವಿಶೇಷ ಕರ್ಮಾಂಗಗಳನ್ನು ಅಧ್ಯಯನ ಮಾಡಿಸುವುದು, ಏನೇ ಮಾಡುವುದಾದ್ರೂ ಅದಕ್ಕೆ ಅರ್ಹತೆ ಯಾವಾಗ ಅಂತಂದ್ರೆ ಅವನ ಒಂದು ಲೋಟೆ ನೀರು ತಗೊಂಡು, ಒಂದು ಲೋಟೆ ಅಂದರೆ ಒಂದು ಸ್ವಲ್ಪ ನೀರು ತಗೊಂಡು 10 ಬಾರಿಯಾದರೂ ಕನಿಷ್ಠ ಪಕ್ಷ ಗಾಯತ್ರಿಯನ್ನು ಜಪ ಮಾಡಿ ಅದನ್ನು ಕುಡಿಬೇಕಂತೆ. ಕುಡಿದ ಮೇಲೇನೆ ಬೇರೆ ಎಲ್ಲ ಕೆಲಸಗಳಿಗೂ ಅವನು ಅರ್ಹನಾಗ್ತಾನೆ ಅಂತ. ಅಂದರೆ ಅದು ಮಾಡಿದರೆ ಆವಾಗ, ಯಾಕೆಂದರೆ ಒಂದು ಮಾತಿದೆ, ನಿನಗೆ ಪುಣ್ಯವನ್ನು ತುಂಬ ಕಳ್ಕೊಳ್ಬೇಕಾ, ಶ್ರಾದ್ದದ ಊಟಕ್ಕೆ ಹೋಗು ಅಂತ. ಅದರ ಅರ್ಥ ಏನು ಅಂತಂದ್ರೆ ಅಷ್ಟು ಜವಾಬ್ದಾರಿಯುತವಾದದ್ದು. ಅದಕ್ಕೆ ನಿಮಂತ್ರಣ ಹೇಳುದು. ಉಳಿದದಕ್ಕೆಲ್ಲ ನಿಮಂತ್ರಣ ಅಲ್ಲ, ಆಮಂತ್ರಣ. ಅದು ಬಂದ್ರು ಬಾರದೇ ಇದ್ರು ಯಾರು ಕೇಳೋರಿಲ್ಲ. ನಿಮಂತ್ರಣ ಅಂತಂದಾಗ ಅವನಿಗೆ ತುಂಬಾ ಜವಾಬ್ದಾರಿ ಇರುತ್ತೆ. ಅನೇಕ ಅಲ್ಲಿಯ ಯಾಕೆಂದ್ರೆ ಸೀತೆ ವನವಾಸದಲ್ಲಿದ್ದಾಗ ಶ್ರಾದ್ದ ಮಾಡುವಾಗ ಸ್ವತಃ ಆ ಋತ್ವಿಜರಲ್ಲಿ ತನ್ನ ಪೂರ್ವಜರು ಬಂದು ಕೂತು ಊಟ ಮಾಡಿದ್ದನ್ನು ನೋಡಿದ್ಲು ಅಂತಿದೆ. ಅದು ಆ ಕಾರಣ ಅಲ್ಲಿ ಮಾತು ಇದೆ, ಅದು ಪುರಾಣಗಳಲ್ಲಿ ನೇರ ಮಾತಿದೆ. ಪಿತೃಪಿತಾಮಹ ಪ್ರಪಿತಾಮಹರ ಪ್ರತೀಕಗಳೇ ನಾವು ಊಟಕ್ಕೆ ನಿಯೋಜಿಸಿದಂತಹ ಬ್ರಾಹ್ಮಣರಲ್ಲಿ ಬಂದು ನೆಲೆಸಿ ಅವರು ಸ್ವೀಕರಿಸಿ ಏನವರು ಉಪದೇಶದ ಮಾತು ಹೇಳ್ತಾರೆ ಅದು ನಮ್ಮ ಮಾತಾಗಿದೆ. ಪಿತೃಗಳ ಮಾತು, ಅವ್ರೇನು ಆಶೀರ್ವಾದ ಮಾಡ್ತಾರೆ ಅದು ನಮ್ಮ ಮಾತಾಗಿ ನಿಮ್ಮ ಮನೆಗೆ ಬೆಳಕು ಚೆಲ್ಲುತ್ತೆ. ಋತ್ವಿಜರು ಆ ಕೊನೆಗೆ ತೃಪ್ತಿಯಿಂದ ಆಡಿದ ಮಾತುಗಳು ಆ ಇಡೀ ಮನೆಗೆ ಬೆಳಕಿಗೆ ಕಾರಣ ಆಗುತ್ತೆ ಅಂತ ಹೇಳುವ ರೀತಿಯಲ್ಲಿ ಪಿತೃಗಳು ಅಲ್ಲಿ ಬಂದು ಆ ಶ್ರಾದ್ದದ ಪ್ರಸಾದ ಅಂದ್ರೆ ತರ್ಪಣಾದಿ ಕರ್ತವ್ಯಗಳನ್ನು ಸ್ವೀಕರಿಸ್ತಾರೆ ಅನ್ನೋದನ್ನ ಹೇಳುತ್ತಾರೆ. ಹೀಗೆ ಅದರ ಆಹಾರದ ನಿಯಮ ಅಂದ್ರೆ ನಾವು ಆ ದಿವಸ ಭರ್ಜರಿ ಭೂರಿ ಭೋಜನ ಇಲ್ಲ. ಏನು ಭೋಜನ ಮಾಡ್ತೇವೋ ಅದನ್ನ ಬೇಕಾದಷ್ಟು ತಗೊಳ್ಬಹುದು. ಬಗೆ ಬಗೆ ಅಂತ ಅದು ನಾವು ಮದುವೆಲಿ ಒಂದು ಮಾಡಿಸ್ಲಿಕ್ಕಿತ್ತು, ಅದಾಗಲೇ ಇಲ್ಲ ಅಂತ ಇಲ್ಲಿ ಮಾಡಿಸ್ಲಿಕ್ಕಿಲ್ಲ. ಅಲ್ಲಿ ಕೇವಲ ಗೋಧೂಮ, ಉದ್ದು ಬಿಟ್ಟರೆ ಹೆಸರು ಬೇಳೆ, ಇದು ಪ್ರಧಾನವಾದ ಆಹಾರ. ಈ ಪದಾರ್ಥಗಳಿಗೆ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ನಮಗೆ ಮೊದಲ ವ್ರತವೇ. ಕೆಲವರಿಗೆ ತೊಗರಿಯೂ ಬರುತ್ತೆ ಅಂತ ತಗೊಳ್ತಾರೆ, ಅದು ಇನ್ನು ತಿಳ್ಕೊಳ್ಬೇಕು ಯಾವ್ದು ಬರುತ್ತೆ ಬರಲ್ಲ ಇತ್ಯಾದಿಗಳನ್ನೆಲ್ಲ. ಅಂದರೆ ಅದರ ಒಟ್ಟು ತಾತ್ಪರ್ಯ ಅದು ನಾಲಿಗೆ ರುಚಿಯ ಮೇಲೂ ಹಿಡಿತವನ್ನು ಸಾಧಿಸುವ ವ್ರತ. ಕೇವಲ ಅದೊಂದು ನಮ್ಮ ಹಿರಿಯರನ್ನು ಕರೆಯುವುದು ಮಾತ್ರ ಅಲ್ಲ, ಆಹಾರದ ದೃಷ್ಟಿಯಿಂದಲೂ ಕೂಡ ಅದು ಚಪಲಕ್ಕಾಗಿ ಪದಾರ್ಥಗಳನ್ನು ಮಾಡಿಕೊಂಡು ತಿನ್ನುವಂಥದ್ದಲ್ಲ.
ಕೇವಲ ಕೆಲವೇ ಪದಾರ್ಥಗಳಿಂದ ಸ್ವೀಕರಿಸಿದ ಪದಾರ್ಥಗಳ ಭಕ್ಷ್ಯ ಪದಾರ್ಥಗಳನ್ನು ಸ್ವೀಕರಿಸಬೇಕು ಅನ್ನೋದು ಕೂಡ ಅದರ ಹಿನ್ನೆಲೆಯಲ್ಲಿ ಬಂದ ಸಂಗತಿ. ಹೀಗೆ ಇನ್ನು ಮಹಾಲಯ ಅಂದ್ರೆ ಉಳಿದ ಎಲ್ಲ ಶ್ರಾದ್ದಗಳ ಬಗ್ಗೆಯೂ ಬೇರೆ ಬೇರೆ ಒಂದು ವಿಶೇಷ ಅಂಶಗಳಿವೆ. ಅಲ್ಲಿ ಅನ್ವಷ್ಟಕಗಳು ಅಂತ ಬಂದಾಗ ಕೆಲವು ವಿಶೇಷಗಳಿವೆ, ವ್ಯತಿಪಾತಗಳು ಅಂತ ಬಂದಾಗ ಕೆಲವು ಅಂಶಗಳಿವೆ, ಕೆಲವು ಕೇವಲ ಅಂದ್ರೆ ಕನಿಷ್ಠ ನಮಗೆ ಆಗದೇ ಇದ್ರು ಆ ದಿನಗಳಲ್ಲಿ ತರ್ಪಣಾದಿ ವಿಶೇಷ ಕರ್ಮಗಳನ್ನಾದರೂ ಮಾಡಬೇಕು ಅಂತಿದೆ. 96ರಲ್ಲಿ ಕೆಲವು 2 ಪ್ರಧಾನವಾಗಿ 3 ಪ್ರಧಾನವಾಗಿ ಮಾಡಿದ್ರು. ಇನ್ನು ಕೆಲವು ಮನೆಯಲ್ಲಿ ಈ ಪಕ್ಷ ಮಾಸದಲ್ಲಿ ಸಂಬಂಧಪಟ್ಟಂತೆ ಅಂದ್ರೆ ಮುತ್ತೈದೆಯರ ಸಂಬಂಧದಲ್ಲಿ ಅವಿಧವಾ ನವಮಿ ಆಗ್ಲೇಬೇಕಿರುತ್ತೆ. ಅದು ಬೇರೆ ದಿವಸ ಅವ್ರದ್ದು ಒಂದು ಪಕ್ಷ ಶ್ರಾದ್ದ ಆಗ್ಲೇಬೇಕು, ಕೊನೆಗೆ ಅವಿಧವಾ ನವಮಿ ಆಗ್ಬೇಕು. ಇನ್ನು ಅಪಮೃತ್ಯು ಇತ್ಯಾದಿಗಳು ಉಂಟಾಗಿದ್ರೆ ಅದನ್ನೊಂದು ಮಾಡಬೇಕು. ಇನ್ನು ಮನೆಯಲ್ಲೇ ಇವರ ಹಿರಿಯರೇ ಯಾರಾದ್ರೂ ಯತಿಗಳಾಗಿದ್ರೆ ಯತಿ ದ್ವಾದಶಿ ಮಾಡ್ಲೇಬೇಕು. ಹೀಗೆ ಒಂದು 4 ಫಿಕ್ಸ್ ಆಗ್ಬಿಡುತ್ತೆ ಕೆಲವು ಮನೆಗಳಿಗೆ. ಕೆಲವು ಮನೆಗೆ 2 ಇರುತ್ತೆ, ಕೆಲವು ಒಂದಂತೂ ನಿಶ್ಚಯ. ಇನ್ನು ಕೆಲವು ಇದೆ ಅಮಾವಾಸ್ಯೆ ದಿವಸಕ್ಕೆ ನಮಗೆ ಅವರ ಅಂದ್ರೆ ನಮಗೆ ತುಂಬಾ ಮಾಡ್ಲೇಬೇಕಾದ್ದು, ಆದ್ರೆ ಅವರ ತಿಥಿ ವಾರ ಏನೂ ಗೊತ್ತಿಲ್ಲ. ತೀರಿಕೊಂಡಿದ್ರು ನಮ್ಮ ಅಜ್ಜ ಮಾಡ್ತಿದ್ರು, ಆದ್ರೆ ಈಗ ನಮ್ಗೆ ಬಂದಿದೆ ಅದು. ಅವರ ದಿನ ಗೊತ್ತಿಲ್ಲ, ತಿಥಿ ಗೊತ್ತಿಲ್ಲ, ಏನ್ ಮಾಡಬೇಕು? ಆವಾಗ ಅದನ್ನ ಮಹಾಲಯ ಶ್ರಾದ್ದದಲ್ಲಿಯೇ ವಾರ್ಷಿಕ ಶ್ರಾದ್ದವನ್ನೂ ಸೇರಿಸಿ, ಅಂದ್ರೆ ಪಕ್ಷ ಶ್ರಾದ್ದ ಬೇರೆನೆ ಮಾಡಬೇಕು, ವಾರ್ಷಿಕ ಶ್ರಾದ್ದ ಅಂತ ಆ ದಿವಸ ಅಥವಾ ಅದು ಅಲ್ಲದೆ ಮಾರ್ಗಶೀರ್ಷದ ಅಮಾವಾಸ್ಯೆಯನ್ನು ಕೂಡ ಅದಕ್ಕೆ ಹೇಳ್ತಾರೆ. ಹೀಗೆ ಅಂತಹ ಕೆಲವು ಕ್ರಮಗಳನ್ನು ಮಾಡುವಾಗ ಇದು ವರ್ಷದಲ್ಲಿ ನಮಗೆ 96 ಮಾಡಬೇಕು ಅಂತಿರುವಂಥದ್ರಲ್ಲಿ ಆಗದೇ ಇದ್ರೂ ಅದಕ್ಕೆ ತರ್ಪಣಾದಿ ಕರ್ಮಗಳನ್ನು ಸಂಕಲ್ಪ ಶ್ರಾದ್ದಗಳನ್ನು ಮಾಡ್ಕೊಳ್ಬೇಕಾದದ್ದು ಮುಖ್ಯ. ಇನ್ನು ಅದು ಗೊತ್ತಿಲ್ಲ, ಮಾಡಿಸೋರು ಇಲ್ಲ, ನಮಗೂ ಹೆಚ್ಚು ಅದರ ತಿಳುವಳಿಕೆ ಇಲ್ಲ. ಆಗ ಏನು ಮಾಡಬೇಕು? ಪುರಾಣಗಳ ಸಂದೇಶ ಏನು ಅಂತಂದರೆ ಕನಿಷ್ಠ ಪಕ್ಷ ದಕ್ಷಿಣಕ್ಕೆ ಮೋರೆ ಮಾಡಿ ಎಲೆಯಲ್ಲಿ ನಾವು ಬೇರೆ ಅಂದರೆ ನಾವು ಬಳಸದೇ ಇರುವ ಪ್ರಧಾನವಾಗಿ ಅದಕ್ಕೋಸ್ಕರ ತಯಾರು ಮಾಡಿದಂಥ ಶುದ್ಧವಾದ ಮನಸ್ಸಿನಿಂದ ಅದಕ್ಕೋಸ್ಕರ ತಯಾರಿಸಿದ ಅಂದರೆ ಗಂಜಿ ಬಸಿದು ತೆಗೆಯುವಂಥದ್ದಲ್ಲ, ಬಸಿಯದೆ ಅದರಲ್ಲೇ ಬೆಂದು ಆದ ಅನ್ನವನ್ನ ಅಥವಾ ನಾವು ಏನು ಪದಾರ್ಥ ತಿಂತೇವೋ, ಗೋಧಿ ತಿನ್ನುವರಾದರೆ ಆ ಕಡೆಯಿಂದ ಗೋಧಿ ಮಾಡ್ತಾರೆ, ಕೆಲವರು ರಾಗಿ ಮಾಡ್ತಾರೆ, ಕೆಲವರು ಜೋಳ ಮಾಡ್ತಾರೆ. ಅವ್ರು ಏನು ನಿತ್ಯದ ಪದಾರ್ಥ ತಗೊಳ್ತಾರೋ ಯದನ್ನ ಪುರುಷೋ ಭವತಿ ತದನ್ನಾಸ್ತಸ್ಯ ದೇವತಾ ಅನ್ನುವ ಹಾಗೆ ಆ ಪದಾರ್ಥವನ್ನ ತನ್ನ ತಂದೆ ನಾಮ ಗೊತ್ತಿದ್ರೆ ಗೋತ್ರಗಳು ಕೆಲವೊಮ್ಮೆ ಗೊತ್ತಿರುವುದಿಲ್ಲ, ನಾಮ ಹೇಳಿ 3 ಜನರ ಹೆಸರು ಹೇಳಿ ಇದಕ್ಕೆ ಸಂಬಂಧಪಟ್ಟ ಪಿತೃದೇವತೆಗಳು ಭಗವಂತ ತೃಪ್ತನಾಗಲಿ ಅಂತ ಹೇಳಿ ಅವನು ಎಲೆಯನ್ನ ಹೊರಕ್ಕೆ ಇಟ್ಟ ಅಂದ್ರೆ ಅವನು ಮಾಡದೇ ಇರುವ ಮಹಾ ಅಪರಾಧದಿಂದ ತಿಳಿಯದೆ ಅವನಿಗೆ ಆಗ್ಲಿಲ್ಲ ಅನ್ನುವ ಕಾರಣಕ್ಕಾಗಿ ಏನು ದೋಷದಿಂದ ಅವನು ಬಾಧಿತನಾಗಬಹುದು, ಅದರಿಂದ ಅವನು ಪಾರಾಗ್ಲಿಕ್ಕೆ ಅವಕಾಶವನ್ನ ಶಾಸ್ತ್ರಕಾರರು ಇದು ಯಾರಿಗೆ ಅಂದ್ರೆ ಗೊತ್ತೇ ಇಲ್ಲದೆ ಇರುವವರಿಗೆ, ಗೊತ್ತುಪಡಿಸಿಕೊಳ್ಳಿಕ್ಕೆ ಯೋಗ್ಯ ಇದ್ದೂ ಕೂಡ ಗೊತ್ತಿಲ್ಲದೆ ಆಗುವವನ ಆದರೆ ಈ ಪರಿಹಾರ ಇಲ್ಲ. ತಿಳ್ಕೊಳ್ಬೇಕು, ಮತ್ತೆ ತಿಳ್ಕೊಂಡು ಅವನು ಮಾಡಬೇಕು. ಇದು ತಿಳ್ಕೊಳ್ಳಿಕ್ಕೆ ಅವಕಾಶವೂ ಇಲ್ಲ, ತಿಳ್ಕೊಳ್ಳುವ ಸಾಧ್ಯತೆಯೂ ಇಲ್ಲ ಅನ್ನೋ ಸ್ಥಿತಿಯಲ್ಲಿ ಇದ್ದವರಿಗೆ ಹೇಳುವಂತಹ ಮಾತು. ಅಂದರೆ ಔದಾಸೀನ್ಯ ಮಾಡಬಾರ್ದು ಅನ್ನೋದು ತಾತ್ಪರ್ಯ. ನಮಗೆ ತಿಳ್ಕೊಳ್ಳಿಕ್ಕೆ ಅವಕಾಶ ಇದ್ದಾಗ ತಿಳಿದು ಮಾಡಬೇಕು. ತಿಳಿಲಿಕ್ಕೆ ಅವಕಾಶ ಇಲ್ಲ, ನಮಗೆ ಮಾಡಬೇಕು ಅಂತಿದೆ, ಹೇಳಿದ್ದಾರೆ, ಮಾಡದೇ ಇದ್ರೆ ಅವ್ರು ಹೇಳ್ತಾರೆ. ಜ್ಯೋತಿಷಿಗಳ ಹತ್ರ ಹೋದಾಗ ಹೇಳ್ತಾರೆ ನಿಮಗೆ ಪಿತೃದೋಷ ಇದೆ ಅಂತ. ಆದರೆ ನಮ್ಮನೇಲಿ ಇಲ್ಲಿ ತನಕ ಪಿತೃಕಾರ್ಯ ಅಂತ ಏನು ಮಾಡಿ ಯಾರು ಹೇಳಿಯೇ ಇಲ್ಲ. ಮಾಡಬೇಕು ಅಂತಿದೆ, ಏನು ಮಾಡಬೇಕು ಹೇಳಿಕೊಡೋರು ಇಲ್ಲ. ಇಷ್ಟ ಆದರೂ ಮಾಡಿದರೆ ಸಾಕು. ಅಂದರೆ ಎಷ್ಟು ಕಾಳಜಿ ನಮ್ಮ ಪೂರ್ವಜರಿಗೆ, ನಾವು ಉದ್ಧಾರ ಆಗಬೇಕು ಅಂತ. ನಾವು ಇಷ್ಟು ಅವಕಾಶ ಮಾಡಿ ಕೊಟ್ಟ ಮೇಲೂ ಅದನ್ನು ಕೈ ಚೆಲ್ಲಿ ಬಿಟ್ಟು ಹೋಗ್ತೇವೆ, ಅದನ್ನು ನಿರ್ಲಕ್ಷಿಸ್ತೇವೆ ಅಂತಂದರೆ ಯಾರೂ ಕೂಡ ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ. ಸ್ವತಃ ದೇವತೆಗಳು ಕೂಡ ಅವನನ್ನು ಬಂದು ನೋಡಿದರೆ ಪಿತೃಗಳ ದೋಷಕ್ಕೆ ಒಳಗಾಗಿದ್ದೆ ಅಂದರೆ ನಾವು ನಿಮ್ಮನ್ನೇನು ಮಾಡಲ್ಲ ಅಂತ ಅವರು ಕೂಡ ಇನ್ನಷ್ಟು ಉಗಿದು ಹೋಗ್ತಾರಷ್ಟೇ. ನೀವು ಯೋಗ್ಯತೆ ಇಲ್ಲ ನಿಮಗೆ ಅಂತ. ಯಾಕೆ ಅಂದರೆ ಅವರು ಪುರಾಣದಲ್ಲಿ ಬರುವ ಮಾತೇನು ಅಂದ್ರೆ ದೇವತೆಗಳು ಕೂಡ ಪಿತೃಪೂಜೆಗಳನ್ನು ಮಾಡ್ತಾರೆ ಅಂತ. ಯಾಕೆಂದ್ರೆ ಪಿತೃ ಅಂದ್ರೆ ನಮ್ಮ ತಲೆಯಲ್ಲಿರುವುದೇ ಅಂದ್ರೆ ಯಾರೋ ಒಬ್ರು ತೀರ್ಕೊಂಡ್ರೆ ಮಾತ್ರ ಮಾಡುವುದು ಅಂತ. ಆದ್ರೆ ನಮ್ಗೆ ಯಾರು ಶರೀರವನ್ನು ಕೊಟ್ಟದ್ದು, ಜ್ಞಾನವನ್ನು ಕೊಟ್ಟದ್ದು, ಅಥವಾ ಒಂದು ಅಂತಹ ವಾತಾವರಣವನ್ನು ಕೊಟ್ಟದ್ದು ಅಂತ ಇದ್ದಾರೋ ಅವ್ರೆಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸಬೇಕಾದ್ದು ನಮ್ಮ ಕರ್ತವ್ಯ ಅಂತ. ಅದರಲ್ಲೇ ಮಹಾಲಯದಲ್ಲೇ ನಮ್ಮ ರಕ್ತ ಸಂಬಂಧಿಗಳು ಬಿಟ್ಟು ಗುರುಗಳಾಗಿ ಯಾರಾದರೂ ನಮಗೆ ತುಂಬಾ ಹತ್ತಿರದವರಿದ್ರೆ, ಸ್ನೇಹಿತರಾಗಿ ತುಂಬ ಆತ್ಮೀಯರಿದ್ದರೆ, ನಮ್ಮ ಮನೆಯಲ್ಲಿ ಒಬ್ಬ ಕೆಲಸದವನಾಗಿ ನಮಗೆ 30-40 ವರ್ಷ ಜೀವಕ್ಕೆ ಜೀವ ಕೊಟ್ಟು ಕೆಲಸದವನಾಗಿ ನಮಗೆ ಸಹಾಯ ಮಾಡಿದವನಾದರೆ ಅವನಿಗೂ ಪಿಂಡವನ್ನು ಕೊಡಬೇಕು ಅಂತಿದೆ. ಅಂದರೆ ತಾತ್ಪರ್ಯ ಏನು ಅಂದರೆ ಒಂದು ಸಮಷ್ಟಿ ಚಿಂತನೆಯನ್ನ ಇಡೀ ಮನೆಗೆ ಸಂಬಂಧಪಟ್ಟ ಯಾರೆಲ್ಲ ನಮ್ಮ ಕುಟುಂಬಕ್ಕೆ ಒಳಿತನ್ನು ಉಂಟು ಮಾಡಿದ್ದಾರೋ ಅವರೆಲ್ಲರನ್ನು ನೆನೆದು ಅವತ್ತು ಶ್ರಾದ್ದ ಮಾಡುವಂಥದ್ದು ಪಕ್ಷ ಮಾಸದಲ್ಲಿ ಎಲ್ಲರನ್ನ ನೆನಪಿಸಿಕೊಂಡು, ಅದು ಯಾರು ಏನೇನು ಅಂತ ಅನ್ನೋದನ್ನ ನಾವು ಬರೆದು ಗುರುತು ಮಾಡಿ ಇಟ್ಕೊಳ್ಬೇಕು. ಶಾಲೆಯಲ್ಲಿ ಅಕಸ್ಮಾತ್ ಮಕ್ಕಳಿಗೆ ಫ್ಯಾಮಿಲಿ ಟ್ರೀ ಬರ್ಕೊಂಡು ಬನ್ನಿ ಅಂದರೆ 3ನೇ ತಲೆಮಾರು ಗೊತ್ತಿರುವುದಿಲ್ಲ, ಸಮಸ್ಯೆ ಆಗಿಬಿಡುತ್ತೆ. ಅದು 3ನೇ ತಲೆಮಾರು ಅಂತ ತಿಳ್ಕೊಳ್ಳೋದು ಹೆಸರು ಮಾತ್ರ ಅಲ್ಲ, ನಾಮಗೋತ್ರ ಮಾತ್ರ ಅಲ್ಲ, ಅದರ ಉದ್ದೇಶ, ಪಿತೃಪಕ್ಷದ ಉದ್ದೇಶ ಏನು ಅಂದರೆ ಇನ್ನೊಂದು ಮುಖ್ಯವಾಗಿ ನಮ್ಮ ಹಿರಿಯರು ಎಲ್ಲಿದ್ರು, ಏನು ಮಾಡ್ತಿದ್ರು, ಎಲ್ಲಿಂದ ಬಂದರು, ಅವರು ಎಷ್ಟು
ಸಮಸ್ಯೆಗಳನ್ನು ಎದುರಿಸಿ ಇಲ್ಲಿ ತನಕ ಅಂದರೆ ನಾವು ಇವತ್ತಿಷ್ಟು ಸುಖವಾಗಿದ್ದೇವೆ ಅಂದರೆ ಅವರ ಎಷ್ಟೋ ತಳಮಳಗಳು ಒದ್ದಾಟಗಳು ಇದ್ದಾವೆ. ಅದರಿಂದಾಗಿ ನಾವು ಇವತ್ತು ಇಷ್ಟು ಸುಖವಾಗಿದೆ. ಅವರು ನಮ್ಮ ಮಕ್ಕಳಿಗೇನು ತೊಂದರೆ ಆಗಬಾರ್ದು, ನಮ್ಮ ಮರಿಮಕ್ಕಳಿಗೇನು ತೊಂದರೆ ಆಗಬಾರ್ದು ಅಂತ ಯಾವಾಗಲೂ ಯೋಚನೆ ಮಾಡಿ ದೇವರಿಗೊಂದು ಪ್ರದಕ್ಷಿಣೆ ಹಾಕುವಾಗಲೂ ನಮ್ಮ ಮರಿಮಕ್ಕಳಿಗೆ ಚೆನ್ನಾಗಿರಬೇಕು ಅನ್ನುವ ಈ ಪ್ರಾರ್ಥನೆ ಇದೆಯಲ್ಲ, ಅದರ ಋಣ ನಾವು ಹೇಳ್ಬೋದು. ನಮ್ಗೆ ಆಸ್ತಿನೇ ಕೊಟ್ಟಿಲ್ಲ, ನಾವೇ ಯಾಕೆ ನಮಗೆ ಪಿತೃ ಋಣನೇ ಇಲ್ಲ ಅಂತ. ಆಸ್ತಿ ಒಂದೇ ಪಿತೃಗಳಿಗೆ ಸಂಬಂಧಪಟ್ಟ ಋಣ ಅಲ್ಲ. ನಮಗೆ ನೆತ್ತರು ಕೊಟ್ಟಿದ್ದಾರಲ್ಲ, ದೇಹದ ಸಪ್ತ ಧಾತುಗಳನ್ನು ಅವರ ಶರೀರದಿಂದಲೇ ತಂದೆ ತಾಯಿಗಳು ಹಂಚಿದ್ದಲ್ವಾ, ಅಷ್ಟು ಸಾಕು. ಅದು ಒಂದು ಶರೀರ ಸರಿ ಇದ್ದರೆ ಉಳಿದ ಎಲ್ಲವೂ ಬಂದ ಹಾಗೆ. ಯಾಕೆಂದ್ರೆ ನಾವು ಆಮೇಲೆ ಗಳಿಸುವುದು ನಾವೆಲ್ಲೋ ಬೀಜ ಬಿತ್ತಿ ದುಡ್ಡನ್ನು ಬೆಳೆಯುವುದಲ್ಲ, ಸಮಾಜ ಜೊತೆಗೆ ಬೆರೆತು ದುಡಿಮೆ ಅಂತ ಒಂದು ಇದ್ರೂ ಕೂಡ ಅದು ಸಮಾಜದಿಂದ ಪ್ರತಿಯಾಗಿ ನಮಗೆ ಬರುವಾಗ ಅಷ್ಟೂ ಋಣಕ್ಕೆ ಸಂಬಂಧಪಟ್ಟಂತೆ ಅವಕಾಶ ಕೊಟ್ಟದ್ದು ನಮ್ಮ ತಂದೆ ತಾಯಿಗಳ ಶರೀರದ ಭಾಗವೇ. ಆದ್ರಿಂದ ನಾವು ಅವರಿಗೆ ಋಣಿಗಳೇ. ಈ ಹಿನ್ನೆಲೆಯಲ್ಲಿ ನಮ್ಮ ತಂದೆ ಇಂಥದ್ದೊಂದು ಯಾವುದೋ ಒಂದು ಸಂಸ್ಥೆ ನಡೆಸಿ ಆ ಮೂಲಕ ಸಮಾಜಕ್ಕೆ ಒಂದು ಜ್ಞಾನ ಯಜ್ಞವೋ ಅಥವಾ ಸಾರ್ವಜನಿಕ ಗಣೇಶೋತ್ಸವನ ಏನೋ ಒಂದು ನಡೆಸ್ತಾ ಇರ್ತಾರೆ. ಅದರಿಂದ ಅಷ್ಟು ಜನಕ್ಕೆ ಒಂದು ಸಮಾಜದಲ್ಲಿ ಒಟ್ಟಾಗುವ ಒಂದು ಕಾರ್ಯ ಇರುತ್ತೆ. ಅದನ್ನು ಮಕ್ಕಳಾಗಿ ನೀವು ನಡೆಸಬೇಕು ಅಂತ ಕೇಳಿದ್ರೆ, ನಾನು ಅಪ್ಪ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಬಿಡ್ತೇನೆ ಅಂತ ಮಾಡಬಾರ್ದು. ನಮ್ಮ ತಂದೆಯ ಒಂದು ದೊಡ್ಡ ಉದ್ದೇಶದಿಂದ ಏನು ಸಮಾಜಕ್ಕೆ ಉಪಯೋಗ ಆಗುವ ಕೆಲಸ ಅವ್ರು ಮಾಡಿದ್ರು, ಅದನ್ನು ನಾನು ವಹಿಸ್ಕೊಂಡು ಹೋಗುವುದೂ ಒಂದು ಪಿತೃಕರ್ಮನೆ. ಅದನ್ನು ನಡೆಸುವುದು ಕೂಡ ನಮ್ಮ ಜವಾಬ್ದಾರಿ ಅನ್ನುವ ದೃಷ್ಟಿಯಿಂದ ಹೊರೆ ಆಗುತ್ತೆ. ನಮಗದು ಗೊತ್ತೇ ಇಲ್ಲ ಅಥವಾ ನಮಗೆ ತೀರಾನ ಬೇರೆ ಕೆಲವು ಅಪರೂಪದ ಕಾರಣಗಳಿರ್ಬೋದು ಅದನ್ನು ಬಿಡಲಿಕ್ಕೆ. ಆದರೆ ಸಾಧ್ಯವಾದಷ್ಟು ಅವರಿಂದ ಬಳುವಳಿಯಾಗಿ ಬಂದ ಸಂಗೀತದ ಪರಂಪರೆಯವರು ಇರ್ತಾರೆ ಕೆಲವೊಂದು ಸರ್ತಿ, ಅವರಿಗೆ ಅದನ್ನ ಎತ್ತರಲ್ಲೇ ಸಂಗೀತ ಚೆನ್ನಾಗಿ ಕೂಡ್ಕೊಂಡು ಬಿಟ್ಟಿರುತ್ತೆ. ಅವರು ಅದನ್ನು ನಡೆಸುವುದು ತಮ್ಮ ತಂದೆಯರಿಗೆ ಹಿರಿಯರಿಗೆ ಕೊಡಬೇಕಾದ ಗೌರವ. ಹೀಗಾಗಿ ಒಂದು ಸಾಮಾಜಿಕ ಜವಾಬ್ದಾರಿ, ಸಾಂಸ್ಕೃತಿಕ ಜವಾಬ್ದಾರಿ, ಕೌಟುಂಬಿಕ ಜವಾಬ್ದಾರಿ ಮತ್ತು ಆಹಾರದ ವ್ಯವಸ್ಥೆಯನ್ನೂ ಕೂಡ ಅದು ನಮಗೆ ಹೇಗಿರಬೇಕು ಅನ್ನೋದಕ್ಕೆ ತೋರುವ ವ್ರತದ ನಿಷ್ಠೆ, ಇದೆಲ್ಲವನ್ನು ಸೇರಿ ಶ್ರಾದ್ದ ಅನ್ನೋದು ಒಂದು ಅದ್ಭುತವಾದ ನಮ್ಮ ಬದುಕನ್ನು ಗಟ್ಟಿಗೊಳಿಸುವ, ನಮ್ಮ ಮುಂದಿನ ಬದುಕನ್ನು ಹಸನಾಗಿಸುವ, ಹಿಂದಿನ ಬದುಕಿನಲ್ಲಿ ಆದ ತಪ್ಪುಗಳನ್ನು ಪರಿಹರಿಸುವ ಒಂದು ಸುಂದರವಾದ ಕೃತಿ. ಅದರ ಜೊತೆಗೆ ಈಗ ಯಾರು ಪಿತೃಗಳು ಯಾವುದೋ ಒಂದು ದುಸ್ಥಿತಿಯಲ್ಲಿ ಇದ್ದಾರೆ, ಅಲ್ಲಿ ಒಂದು ಮಾತಿದೆ, ಏನು ಅಂದರೆ ಪಾಣಿ ಹೋಮವನ್ನು ನಡೆಸುವುದರಿಂದ ದೇವಲೋಕದಲ್ಲಿ ಈಗಾಗಲೇ ಸೇರಿಕೊಂಡವರಿದ್ದರೆ ಅಲ್ಲಿದ್ದವರಿಗೆ ತೃಪ್ತಿ ಆಗುತ್ತೆ. ಇನ್ನು ಋತ್ವಿಜರ ಭೋಜನವನ್ನು ಮಾಡಿಸುವುದರಿಂದ ಸ್ವರ್ಗಸ್ಥರಾಗಿದ್ದರೆ ಅಂತಹ ಪಿತೃಗಳಿಗೆ ತೃಪ್ತಿ ಆಗುತ್ತೆ. ಪಿಂಡ ಪ್ರದಾನ ಮಾಡಿದಾಗ ಯಮಲೋಕದಲ್ಲಿರುವಂತಹ ಪಿತೃಗಳಿಗೆ ತೃಪ್ತಿ ಆಗುತ್ತೆ. ವಿಕಿರಾನ್ನ ಅಂದರೆ ನಾವು ಸುತ್ತ ಉಳಿಸಿದ ಉದುರು ಪದಾರ್ಥವನ್ನೇನು ಕೊಡ್ತೇವೆ, ಆ ವಿಕಿರಾನ್ನದಿಂದ ನರಕದಲ್ಲಿರುವಂತಹ, ಅಲ್ಲಿ ಆ ಸ್ತೋತ್ರಗಳು ಹೇಳುವಾಗಲೂ ಹಾಗೇ ಇದೆ, ನರಕದಲ್ಲಿರುವಂತಹ ಪಿತೃದೇವತೆಗಳಿಗೆ ಸುಖವಾಗಲಿ, ಅವರು ಉದ್ಧತರಾಗಲಿ ಅನ್ನುವ ಪ್ರಾರ್ಥನೆ ಇದೆ. ಇನ್ನು ಆ ಯಜ್ಞದಲ್ಲಿ ನಡೆಸಿದ್ದಕ್ಕೆ ದಕ್ಷಿಣೆಯನ್ನ ಕೊಡುವ ಕ್ರಮದಿಂದ ಈಗಾಗಲೇ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬಂದಿದ್ರೆ ಅವರಿಗೆ ಸಂಪತ್ತು ಒದಗಬೇಕಲ್ಲ. ಅದಕ್ಕೊಂದು ಮಾತಿದೆ, ಯಾರು ಯಾರು ಯಾವ ಯಾವ ಸ್ಥಿತಿಯಲ್ಲಿ ಹುಟ್ಟಿರ್ತಾರೋ ಅವರವರು ಆಯಾ ಸ್ಥಿತಿಯಲ್ಲಿ ಸುಖವನ್ನು ಪಡುವುದಕ್ಕೆ ಬೇಕಾದಂತಹ ಆಹಾರವನ್ನು, ಒಂದು ಪಶುವಾಗಿದ್ದರೆ ಅದಕ್ಕೆ ಯವಸ ಸಿಗುತ್ತೆ, ಹುಲ್ಲು ಮೇವು ಸಿಗುತ್ತೆ. ಒಂದು ಕ್ರಿಮಿ ಆಗಿದ್ರೆ ಅದಕ್ಕೆ ಕ್ರಿಮಿಗೆ ಏನು ಬೇಕೋ ಆಹಾರ ಅದಾಗಿ ಸಿಗುತ್ತೆ. ಒಂದು ಪಿಶಾಚಿ ಆಗಿದ್ದರೆ ಅದಕ್ಕೆ ನೆತ್ತರು ಸಿಗುತ್ತೆ. ಒಂದು ಯಾವುದೋ ಅತ್ಯಂತ ಕಟುವಾದ ಇನ್ಯಾವುದೋ ಪ್ರಾಣಿ ಆಗಿದ್ದರೆ ಅದಕ್ಕೆ ಮಾಂಸ ಸಿಗುತ್ತೆ. ಹೀಗೆ ಆಯಾ ಸ್ಥಾನದಲ್ಲಿ ಬೆಳೆದವರಿಗೆ ಅಲ್ಲಿಯ ಆಹಾರವನ್ನು ಕೊಡುವುದೇ ಆ ಪಿತೃಗಳ, ಅಂದರೆ ಎಷ್ಟು ಜನ್ಮವನ್ನು ಎತ್ತಿ ಬಂದ್ರು, ಅಂದರೆ ಮತ್ತೊಂದು ಪುನರ್ಜನ್ಮದಲ್ಲಿ ಬಂದಿದ್ರು, ಅವರಿಗೆ ಸಂಬಂಧಪಟ್ಟಂತಹ ಆಹಾರದ ಅಗತ್ಯವನ್ನು, ಅಂದರೆ ಮನುಷ್ಯನಾಗಿ ಹುಟ್ಟಿದ್ರೆ ಅದನ್ನೇ ಇಷ್ಟೊತ್ತು ಹೇಳಿದ್ದು, ಮನುಷ್ಯನಾಗಿ ಹುಟ್ಟಿದ್ರೆ ಅವನಿಗೆ ಒಂದು ಒಳ್ಳೆಯ ವಿದ್ಯಾ ಸಂಸ್ಕಾರ, ಒಳ್ಳೆಯ ಗುರುಗಳು. ಕೆಲವೊಮ್ಮೆ ಹೇಳುವುದುಂಟು, ಇವನಿಗೆ ಪಿತೃದೋಷ ಇದೆ, ಅದನ್ನಾಗಿ ಸರಿಯಾಗಿ ವಿದ್ಯೆ ಹತ್ತುತ್ತಾ ಇಲ್ಲ, ಇವನಿಗೆ ಒಳ್ಳೆ ಹೆಣ್ಣು ಸಿಕ್ಕಿ ಮದುವೆ ಆಗ್ತಾ ಇಲ್ಲ, ಇವ್ರ ಗಂಡ ಹೆಂಡತಿ ಒಟ್ಟೆಗಿಲ್ಲ, ಅಥವಾ ಇವ್ರ ಮನೆಯಲ್ಲಿ ಸಂತತಿ ಆಗ್ತಾ ಇಲ್ಲ, ಅಥವಾ ಇವರಿಗೆ ತಂದೆಯಿಂದ ದಕ್ಕಿದ ಪದಾರ್ಥ ಇದ್ರೂ ಕೂಡ ಕೋರ್ಟಲ್ಲೇ 60 ವರ್ಷದಿಂದ ಅವರದ್ದೇ ಭೂಮಿಯನ್ನು ಒದ್ದಾಡ್ತಾ ಇದ್ದಾರೆ ತಿನ್ಲಿಕ್ಕೆ. ಎಲ್ಲ ಈ ದೋಷಗಳನ್ನು ಹೇಳುವುದು, ಪಿತ್ರಾರ್ಜಿತವಾದ ಪದಾರ್ಥ ಯಾವುದೇ ಇದ್ರೂ ಕೂಡ ಅವರು ಒದಗಿಸ್ಲಿಕ್ಕೆ ಅವರ ಪೂರ್ವದ ಹಿರಿಯರ ಅಸಮ್ಮತಿ ಇದೆ, ಅವರಿಗೆ ಅದರಲ್ಲಿ ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ ಅಂತ. ಆ ಎಲ್ಲವನ್ನು ಪರಿಹರಿಸಲಿಕ್ಕೆ ಈ ಕರ್ತವ್ಯ ಅನ್ನೋದು ಬಹಳ ಮುಖ್ಯ ಅಂತ. ಹಾಗಾಗಿ ಭೂರಿ ಭೋಜನ, ಊಟದಲ್ಲಿ ಕೈ ಬಿಟ್ಟು ಯಾವುದೇ ಕಾರ್ಯದಲ್ಲಿ ವಿತ್ತಶಾಠ್ಯ ಮಾಡಬಾರದು. ಅದರಲ್ಲೂ ಶ್ರಾದ್ದಕ್ಕಾಗುವಾಗ ಎಷ್ಟು ಸಾಧ್ಯವೋ ಅಲ್ಲಿ ಇನ್ನೊಂದು, ಅಂದರೆ ಇದೆಲ್ಲ ನಾವು ಈಗ ಮಾಡ್ಕೊಳ್ಬೇಕಾದ ಬದಲಾವಣೆಗಳು. ನಾವು ಇವತ್ತು ಅಲ್ಲಿ ಪದಾರ್ಥಗಳಿಗೆಲ್ಲ ಹಾಕುವಾಗ ನಿಕ್ಕಲ್ನ ಕಾಯಿನ್ಗಳನ್ನು ಇಡ್ತೇವೆ. ಶ್ರಾದ್ದಕ್ಕೆ ಆದಷ್ಟು ಅಲ್ಲಿ ಬಳಸಬೇಕಾದದ್ದು ಬೆಳ್ಳಿ ಪದಾರ್ಥಗಳು. ನಾವು ನಮ್ಮ ಮನೆಯ ಪುರೋಹಿತರಾದ್ರಿಂದ ನಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ಆದರೆ ಅವರನ್ನು ಮಾತಾಡಿಕೊಂಡು ಬೆಳ್ಳಿಯ ಕಾಯಿನ್ಗಳನ್ನು ಮಾಡಿಸಿಟ್ಟುಕೊಂಡು ಎಲ್ಲ ಅದಕ್ಕೆ ಬೆಳ್ಳಿಯ ಕಾಯಿನ್ ಹಾಕಿ ವಾಪಸ್ ಹೋಗುವಾಗ ಅಷ್ಟೇ ಪ್ರಮಾಣದ ಬೇರೆ ಕಾಯಿನನ್ನು ಪುರೋಹಿತರಿಗೆ ಹೋಗುವಾಗ, ಪ್ರತಿ ಸರ್ತಿ ಬೆಳ್ಳಿ ಕಾಯಿನ್ ಕೊಡುವಷ್ಟು ಶಕ್ತಿ ಇದ್ರೆ ಕೊಡ್ಬೋದು, ಆದರೆ ಅಷ್ಟು ಕೊಡುವ ಶಕ್ತಿ ಇಲ್ಲ ಅಂತಾದಾಗ ಅವ್ರ ಹತ್ರ ನಾನು ಮೊದಲೇ ಇದನ್ನು ನಾನು ಪೂಜೆಗೋಸ್ಕರ ಇಡ್ತೇನೆ, ಆಮೇಲೆ ನಾನು ನಿಮ್ಗೆ ಅದರ ಬದಲಾಗಿ ಬೇರೆ ಕೊಡ್ತೇನೆ ಅಂತ ಮೊದಲೇ ಅವ್ರ ಹತ್ರ ವಿನಮ್ರನಾಗಿ ಕೇಳಿಕೊಂಡಿದ್ರೆ ಅಷ್ಟು ಪದಾರ್ಥಗಳಿಗೆ, ಯಾಕೆಂದರೆ
ಯಾವುದೇ ಕಾರಣಕ್ಕೂ ಕೂಡ ನಾವು ಬಳಸುವಂತಹ ಹವ್ಯ ಕವ್ಯಗಳಿಗೆ, ನೀರಿಗೆ ಅಥವಾ ಅಗ್ನಿಗೆ ಕಬ್ಬಿಣ ಸ್ಪರ್ಶ ಆಗಬಾರದು ಅಂತ ನಿಷೇಧ ಇದೆ. ಇಷ್ಟಾದ ಮೇಲೂ ನಾವು ಅದನ್ನೇ ಪದಾರ್ಥವನ್ನ ಹಾಕ್ತೇವೆ ಅಂದ್ರೆ ನಾವು ಅಷ್ಟೆಲ್ಲ ಮಾಡಿ ಮತ್ತೆ ಅನರ್ಥದ ಒಂದು ದೋಷವನ್ನು ಅದ್ರ ಜೊತೆಗೆ ಇಡ್ತೇವೆ ಅಂತ ಆಗುತ್ತೆ. ಅದಕ್ಕೆ ಒಂದು ಸುಮಾರು 26-28 ಕಾಯಿನ್ಗಳು ಬೇಕಾಯಿತು ಅಂತಂದ್ರೆ ಅಷ್ಟನ್ನು ಒಂದು ಪ್ರತ್ಯೇಕ ಮಾಡಿಸ್ಕೊಂಡು ದೇವರಿಗೆ ಒಂದು ಕನಕಾಭಿಷೇಕಕ್ಕೆ ಮಾಡಿಸಿದ್ದಾಗೆ ಶ್ರಾದ್ದಕ್ಕೊಂದು ಈ ಕರ್ತವ್ಯಕ್ಕೆ ಬೇಕಾದದ್ದು ಅಂತ ತೆಗೆದು ಎಲ್ಲ ಪ್ರತ್ಯೇಕವಾಗಿ ಹಾಕಿಟ್ರೆ ಮುಗಿಸಿದ್ಮೇಲೆ ಅಷ್ಟು ಪದಾರ್ಥ ತಗೊಂಡು ಅವರಿಗೆ ಅದೇ ಪ್ರಮಾಣದ ಇನ್ನೇನಾದ್ರೂ 5 ರೂಪಾಯಿ ಕಾಯಿನ್ ತೆಗೆದಿಟ್ಟು ಇದನ್ನ ನಾನು ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದೊಂದು ಪರಿಹಾರವನ್ನು ಮಾಡ್ಕೊಡ್ಬೇಕು. ಯಾಕಂದ್ರೆ ಪಿತೃಗಳಿಗೆ ಸಂಬಂಧಪಡುವ ಹಾಗೆ ಬೆಳ್ಳಿಯನ್ನು ಎಷ್ಟು ನಾವು ಅಗತ್ಯ ಇರುವಲ್ಲೆಲ್ಲ ಬಳಸ್ತೇವೋ ಅಷ್ಟು ಅವರಿಗೆ ತುಂಬಾ ತೃಪ್ತಿ ಆಗುತ್ತೆ. ಯಾಕೆಂದ್ರೆ ರುದ್ರ ನೇತ್ರದಿಂದ ಹುಟ್ಟಿ, ಯಾಕೆಂದ್ರೆ ರುದ್ರನು ಕೂಡ ಪಿತೃದೇವತೆಗಳಿಗೆ ಸಂಬಂಧಪಡುವಂತಹ ಒಂದು ಪ್ರಧಾನ ದೇವತೆ ಆದ್ರಿಂದಾಗಿ ಅಂತ. ಹಾಗಾಗಿ ಇನ್ನು ಅಸುರ ಯೋನಿಯಲ್ಲಿ ಹುಟ್ಟಿದ್ದಿದ್ರೆ ಅಂತಹ ಜೀವಿಗಳಿಗೆ ಅವರಿಗೆ ಬೇಕಾದಂತಹ ಸುಖವನ್ನ ಅಲ್ಲಿ ಪಿತೃಗಳು ಮುಟ್ಟಿಸ್ತಾರೆ. ಹಾಗಾಗಿ 7 ಕ್ರಮಗಳಲ್ಲಿ ಶ್ರಾದ್ದ ಮಾಡುವುದರಿಂದಾಗಿ ಆಯಾ ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳಿಗೆ ಬೇಕಾದಂತಹ ತೃಪ್ತಿಗೆ ಅನುಗುಣವಾದಂತಹ ಪದಾರ್ಥಗಳನ್ನ ಪಿತೃದೇವತೆಗಳು ಒದಗಿಸ್ತಾರೆ ಅಂತ. ಅವ್ರು ನೇರವಾಗಿ ಬಂದು ಕೊಡುವುದಲ್ಲ. ಈ ಅಚಿರಪಿತೃಗಳು ಯಾರಿದ್ದಾರೋ ಅಚಿರಪಿತೃಗಳು ಅವರನ್ನ ನಿಯಮಿಸುವಂತಹ ಚಿರಪಿತೃಗಳು ಅಗ್ನಿಶ್ವಾತ್ತರು, ಒಟ್ಟು 7 ಅಮೂರ್ತರು ಸಮೂರ್ತರು ಅಂತ ಮತ್ತೆ 2 ವಿಭಾಗ ಮಾಡಿ, ಅಮೂರ್ತರು 3 ಜನ, ಸಮೂರ್ತರು ಅಂತ 4 ಜನ, ಹೀಗೆ ಈ ಎಲ್ಲ ಸಂಬಂಧಪಟ್ಟಂತಹ ಮಾತುಗಳನ್ನು ಹೇಳಿ ಆ 4 ಜನ ಮತ್ತೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಪಿತೃಗಳು ಅಂತ ಬಿಡಿಸಿ ಹೇಳ್ತಾರೆ. ಅದಕ್ಕೆ ಯಾರು ವೈರಾಜ, ಅಗ್ನಿಶ್ವಾತ, ಬರ್ಹಿಷದರು ಇವರು 3 ಜನ ಅಮೂರ್ತರು. ಅಂದ್ರೆ ಚಿರಪಿತೃಗಳಲ್ಲಿ ಕಣ್ಣಿಗೆ ಕಾಣದೆ ಈ ಪಿಂಡ ಮೊದಲಾದ ರೂಪಗಳಿಂದ ನಮಗೆ ಪೂಜಿತರಾಗಿ ಅನುಗ್ರಹ ಮಾಡುವಂಥವ್ರು. ಇನ್ನು ಸಮೂರ್ತರು ಅಂದ್ರೆ ಶರೀರ ಇದ್ದು ಕಾಣುವವರು ಯಾರು ಅಂದ್ರೆ ಸುಕಾಲರು, ಅಂಗಿರಸರು, ಸುಸ್ವಧರು ಮತ್ತು ಸೋಮಪರು ಅಂತ. ಇವರಿಗೆ ಇನ್ನೊಂದು ಹೆಸರಿದೆ, ನಮಗೆ ಕೆಲವೊಮ್ಮೆ ಕನ್ಫ್ಯೂಸ್ ಆಗುದು. ಹವಿರ್ಭುಜ ಅಂತ ಕರೀತಾರೆ, ಅವ್ರ ಅಂಗಿರಸ್ಗಳನ್ನೇ ಹವಿರ್ಭುಜ ಅನ್ನುವ ಶಬ್ದದಿಂದ ಕರೆಯುವುದು. ಇನ್ನು ಆಜ್ಯಪಾಹ ಅಂತ ಕರೆಯುವಂಥದ್ದು, ಸುಸ್ವಧ ಅಂತ ಕರೆಯುವಂಥದ್ದು ಅಗ್ನಿಗೆ ಸಂಬಂಧ, ಸ್ವಾಹ ಅಂತ ಕರೆಯುವಂಥದ್ದು ಅಗ್ನಿಗೆ ಸಂಬಂಧಪಟ್ಟಂತೆ, ಸ್ವಧಾ ಅಂತ ಕರೆಯುವಂಥದ್ದು ಪಿತೃಗಳಿಗೆ ಸಂಬಂಧಪಟ್ಟಂತೆ. ಆದ್ರಿಂದ ಈ 4 ಜನ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಿಗೆ ಸಂಬಂಧಪಟ್ಟ ದೇವತೆಗಳು ಅನ್ನೋದನ್ನ ಹೀಗೆ ಹೇಳಿ ಅನೇಕ ಜೀವಜಾತಗಳಲ್ಲಿ ಈಗಾಗಲೇ ಹುಟ್ಟಿ ಬಂದಿದ್ರೂ ಕೂಡ ನಾವು ಈಗಾಗಲೇ ಅವರೆಲ್ಲ ಹುಟ್ಟಿ ಬಂದ್ಮೇಲೆ ನಾವೀಗ ಶ್ರಾದ್ದ ಮಾಡೋದ್ರಿಂದ ಏನು ಉಪಯೋಗ? ಉತ್ತಮ ಗತಿಯನ್ನು ಹೊಂದಿರಬಹುದು. ನಾವ್ ಯಾಕೆ ಮಾಡಬೇಕು? ಆಗ್ಲೂ ನಮ್ಮ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಅವನ್ನ ಮುಂದುವರಿಸ. ಯಾಕೆಂದ್ರೆ ನಮ್ಮ ಮಕ್ಕಳಿಗೆ ಗೊತ್ತಾಗ್ಬೇಕು ಅದು. ಇಲ್ಲಾಂದ್ರೆ ಇವನಿಗೇನೋ ಜ್ಞಾನದಿಂದ ಬೋಧ ಆಯ್ತು ಅಂತ ಇಟ್ಕೊಳ್ಳಿ, ಅವರು ಉತ್ತಮ ಲೋಕಕ್ಕೆ ಹೋಗಿ ಆಯ್ತು ಅಂತ ಮಾಡದೇ ಇದ್ರೆ ಇವನಿಗೆ ದೋಷ ಇಲ್ಲ, ಇವನಿಗೆ ನಾಳೆ ಮಾಡುವುದಿಲ್ಲ ಯಾರು. ಅದರಿಂದಾಗಿ ಮಕ್ಕಳಿಗೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಅದೊಂದು ಸಂಸ್ಕಾರದ ಹಿನ್ನೆಲೆಯಲ್ಲಿ ಇವನು ಇರುವ ತನಕವೂ ಕೂಡ ಆ ಕರ್ತವ್ಯವನ್ನು ಮುಂದುವರಿಸಿಕೊಂಡು ಹೋಗಲೇಬೇಕು ಅನ್ನುವ ಇಷ್ಟು ಇನ್ನೂ ಸಂಗತಿಗಳು ತಿಳಿಸಬಹುದಾದದ್ದು ಶ್ರಾದ್ದದಲ್ಲಿ ಬೇಕಾದಷ್ಟಿದೆ. ಮುಂದೆ ಆಚಾರ್ಯರು, ಧನಂಜಯ ಆಚಾರ್ಯರು ಈ ವಿಷಯದ ಬಗ್ಗೆ, ಇದರ ಪ್ರಕ್ರಿಯೆ ಹಿನ್ನೆಲೆ ಹೇಗೆ ಏನು ಅನ್ನೋದನ್ನು ಹೇಳುತ್ತಾರೆ. ಅಂದರೆ ಕೆಲವು ಪದಾರ್ಥಗಳನ್ನು ಹೇಳುವಾಗ, ಮುಖ್ಯ ಅಂತ ಹೇಳುವಾಗ ದೌಹಿತ್ರ, ತಿಲ, ಕುತಪ ಈ ಪದಾರ್ಥಗಳನ್ನು ಬಹಳ ಮುಖ್ಯ ಅಂತ ಹೇಳ್ತಾರೆ. ಅಂದರೆ ಇನ್ನೊಂದು ದೃಷ್ಟಿಯಿಂದ ಒಂದು ಅಂಶವನ್ನು ಹೇಳಬೇಕಿತ್ತು. ಹೆಣ್ಣು ಮಕ್ಕಳು ಅಂದರೆ ಸಸಾರ ಅನ್ನುವ ದೃಷ್ಟಿಯಿಂದ ಅದು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ ಅನ್ನುವ ಹಾಗೆ ಮಾತು ಹೇಳುತ್ತಾರೆ. ಆದರೆ ಮಗಳ ಮಗನೇ ಆಗಬೇಕು ಅಂತ ಅಷ್ಟು ಒತ್ತು ಕೊಡುದ್ರ ಅಂದರೆ ಆ ಸಂಬಂಧವನ್ನು ಬಿಟ್ಟಿಲ್ಲ ಅಂತ ಅರ್ಥ. ಬೇರೆ ದಾನಗಳನ್ನು ಮಾಡಿದ ಮೇಲೆ ಅದು ಅವನಿಗೆ ಸಂಬಂಧಪಡುತ್ತೆ. ಮತ್ತೆ ನಾವಿಲ್ಲಿ ಯಾರು ಹೋಗಿ ನೀವು ದಿನಾಲು ನಾವು ಕೊಟ್ಟ ಬಂಗಾರದ ಉಂಗುರನ್ನು ಸರಿಯಾಗಿ ತೊಳೆದೇ ಹಾಕೊಳ್ತಾ ಇದ್ದೀರಾ ಅಂತ ಕೇಳುವ ಹಾಗಿಲ್ಲ. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ನಾವು ಕಳುಹಿಸಿಕೊಟ್ಟ ಹೆಣ್ಣಿನ ಯೋಗಕ್ಷೇಮನ ಅವ್ರು ಸರಿಯಾಗಿ ಅದು ಮದುವೆ ದಿವಸವೂ ಆ ಮಾತನ್ನು ಹೇಳಲಿಕ್ಕಿದೆ. ಅಲ್ಲಿ ಅವಳಿಗೆ ಏನೇ ತೊಂದರೆ ಆದ್ರೂ ತಂದೆ ತಾಯಿಗಳು ಬಾಧ್ಯಸ್ಥರು ಅಂತ. ಅದರ ಜೊತೆಗೆ ಅದು ಸಂಬಂಧ ಮುಂದುವರಿಯುತ್ತೆ ಅನ್ನುವ ಹಾಗೆ ಈ ದೌಹಿತ್ರನನ್ನ ಮತ್ತೆ ಆ ಮನೆಗೆ ಕರೆದು ಶ್ರಾದ್ದ ಮಾಡುವಾಗ ಅವರು ಸುಖವಾಗಿದ್ದಾರೆ, ಕ್ಷೇಮವಾಗಿದ್ದಾರೆ ಅಂತ ಗೊತ್ತುಪಡಿಸಿಕೊಳ್ಳಿಕ್ಕೋಸ್ಕರ ಅವರು ಅತ್ಯಂತ ಮುಖ್ಯ. ಅಂದ್ರೆ ನನಗೆ ಒಂದ್ಸಲ ಓದುವಾಗ ಏನು ಅನಿಸುದು ಅಂದ್ರೆ, ಎಷ್ಟು ದೂರದೃಷ್ಟಿ ಅಂತ. ಕುಟುಂಬವನ್ನು ಒಡಿಲಿಕ್ಕೆ ಬಿಡಬಾರ್ದು, ಸಮಾಜವನ್ನು ಒಡಿಲಿಕ್ಕೆ ಬಿಡಬಾರ್ದು, ಸಂಸ್ಕೃತಿ ಹಾಳಾಗಬಾರ್ದು, ಸಮಾಜದ ಎಲ್ಲ ಬಾಂಧವ್ಯಗಳು ಗಟ್ಟಿಯಾಗಿ ಉಳಿಯಬೇಕು, ಒಂದು ಸಾಮರಸ್ಯ ಬೆಳೀಬೇಕು ಅನ್ನುವ ಇಷ್ಟೆಲ್ಲ ಹಿನ್ನೆಲೆಯಲ್ಲಿ ಈ ಶ್ರಾದ್ದದ ಪ್ರಕ್ರಿಯೆಯನ್ನು ಜೋಡಿಸಿದ್ದಾರೆ ಅಂತಂದ್ರೆ, ನಾವು ಮಾಡದೇ ಇದ್ರೆ ನಮ್ಮ ಋಷಿಗಳಿಗೆ ನಾವು ಬೇರೆ ಏನು ಬೈಬೇಕಾಗಿಲ್ಲ ಅಥವಾ ಅವರನ್ನು ನಿಂದಿಸಬೇಕಾಗಿಲ್ಲ. ನಾವು ಅವರನ್ನ ತುಂಬಾ ಕೃತಜ್ಞರಾಗಿ ದೂರ ಇಟ್ಟಾಗತ್ತೆ. ಅದಾಗದಂತೆ ಮಾಡುವುದಕ್ಕೋಸ್ಕರ ತಿಳಿದು ಮಾಡುವ ಜಾಣತನವನ್ನ ನಮಗೆ ಭಗವಂತ ಕಲ್ಪಿಸಲಿ. ಗಯಾ ಗದಾಧರನಾದಂತಹ ಲಕ್ಷ್ಮೀ ಜನಾರ್ದನ ಈ ಮಾತುಗಳಿಂದ ಪ್ರೀತನಾಗಲಿ. ಪಂಚಾತ್ಮನಾಗಿ ಅವನು ಈ ಯಜ್ಞದಲ್ಲಿ ಸ್ವೀಕರಿಸಿದ ಫಲವನ್ನ ಮಾಡುವ ಎಲ್ಲ ಸಜ್ಜನರಿಗೂ ಕೂಡ ಅದರ ವಿಶೇಷ ಅನುಗ್ರಹ ಮಾಡಿ ಶ್ರದ್ಧೆಯನ್ನ ಧರ್ಮದಲ್ಲಿ ಇನ್ನಷ್ಟು ಆಸಕ್ತಿಯನ್ನು ಬೆಳೆಸುವಂತೆ ದೇವರು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಗುರುಗಳ ಅಂತರ್ಯಾಮಿಯಾಗಿ ನೆಲೆಸಿದ ಆಚಾರ್ಯ ಮಧ್ವರಲ್ಲಿ ಇರುವ ಹಯಗ್ರೀವಾಭಿನ್ನ ಗೋಪಾಲಕೃಷ್ಣಾಭಿನ್ನ ಲಕ್ಷ್ಮೀ ಜನಾರ್ದನನಿಗೆ ಶ್ರೀಕೃಷ್ಣಾರ್ಪಣ ಮಸ್ತು ಸಮರ್ಪಿಸ್ತಾ ಇದ್ದೇನೆ. ಓಂ ಸ್ವಸ್ತಿ.